ಮುಸುಕುದಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಾಕಷ್ಟು ಆರೋಪಗಳನ್ನು ಮಾಡಿ ನಾನು ಹೆಣಗಳನ್ನು ಹೂತಾಕಿದ್ದೀನಿ, ತೋರಿಸ್ತೀನಿ ಬನ್ನಿ ಹುಡುಕಿ ಅಂತ ಹೇಳಿದಾಗ ಮೊದಲಿಗೆ ಈತನಿಗೆ ಮಂಪರು ಪರೀಕ್ಷೆ ಮಾಡಬೇಕಾ, ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟನ್ನು ಮಾಡಬೇಕಾ, ಏನು ಕಥೆ, ನಿಜ ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಚರ್ಚೆ ಬಂತು. ಆಗ ಶುರುವಾದ ಒಂದು ವಾದ ಏನು ಅಂತ ಹೇಳಿದ್ರೆ, ಅವನು ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ವ, ಹಾರೆ ಕೊಡಿ, ಪಿಕಾಸಿ ಕೊಡಿ, ಸೆನ್ಕೆ ಕೊಡಿ ಅವನ ಕೈಗೆ, ಅವನು ಅದನ್ನು ಗುಂಡಿಯಿಂದ ಶವಗಳನ್ನು ತೋರಿಸ್ತಾ ಇದ್ರೆ ಕ್ರಮ ಆಗಲಿ ಅಂತ ಒಂದು ವಾದ ಬಂತು. ಸರಿ, 17-18 ಗುಂಡಿಗಳಾಯಿತು, ನಾನು 100 ಹೂತಿದ್ದೀನಿ, 500 ಹೂತಿದ್ದೀನಿ, ಸಾವಿರಾರು ಹಣ ಹೂತಿದ್ದೀನಿ ಅಂತ ಈತ ಹೇಳಿದಾಗ ಅಟ್ಲೀಸ್ಟ್ ಸ್ಟ್ರೈಕ್ ರೇಟ್ ಅಂತ ನಾವು ಚೆಕ್ ಮಾಡಿಕೊಂಡ್ರು ಕೂಡ 30ರಲ್ಲಿ ಒಂದು 10, 8, 12 ಆದರೂ ಸಿಗಬೇಕಾಗಿತ್ತಲ್ವೇ. 18 ಗುಂಡಿಗಳನ್ನು ಅಗೆದ ಮೇಲೆ ಏನೂ ಸಿಗದೇ ಇದ್ದಾಗ ಬಲವಾದ ಕೂಗು ಎದ್ದೇಳ್ತು. ಇದು ಸಾರ್ವಜನಿಕವಾಗಿಯೂ ಎದ್ದೇಳ್ತು, ಅದೇ ರೀತಿಯಲ್ಲಿ ರಾಜಕೀಯವಾಗಿಯೂ ಕೂಡ ಇದರ ಬಗ್ಗೆ ತುಂಬ ಚರ್ಚೆಗಳಾದವು. ಮುಸುಕುಧಾರಿಯ ಮಾತನ್ನು ನಂಬಿಕೊಂಡು ಇನ್ನು ಎಷ್ಟು ಗುಂಡಿ ಅಗಿತೀರಾ ನೀವು, ಎಲ್ಲಿವರೆಗೆ ಅಗಿತೀರಾ, ಎಷ್ಟು ಹೆಣಗಳು ಆಲ್ರೆಡಿ ನಿಮಗೆ ಸಿಕ್ಕಿಬಿಟ್ಟಿದೆ, ಎಷ್ಟು ಅಸ್ಥಿಪಂಜರ ನಿಮಗೆ ಸಿಕ್ತು ಒಂದು ಭಾಗ. ತನಿಖೆ ನಡೆಯಲಿ, ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಸಲ್ಲದು. ನಾವಿಲ್ಲಿ ಯಾರೂ ತನಿಖೆಗೆ ವಿರೋಧ ಮಾಡ್ತಾ ಇಲ್ಲ, ಒಂದಲ್ಲದೆ ಇದ್ರೆ 1000 ಗುಂಡಿಯನ್ನು ಅಗೀರಿ. ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡು ಇದರ ಮುಸುಕಿನ ಮರೆಯಲ್ಲಿ ತಮಗೆ ಬೇಕಾದಂಥ ಅಜೆಂಡಾಗಳನ್ನು ಈ ಭಾಗದಲ್ಲಿ ಹಬ್ಬಿಸ್ತಾ ಇದ್ದಾರೆ. ತಮ್ಮ ಮೂಗಿನೇರಕ್ಕೆ ಯಾವ ಅಜೆಂಡಾ ಇದೆಯೋ ಅದನ್ನು ಹಬ್ಬಿಸೋದ್ರಲ್ಲಿ ನಿರತರಾಗ್ಬಿಟ್ಟಿದ್ದಾರೆ ಇವ್ರ ಉದ್ದೇಶ ಇದ್ದದ್ದೇ ಇದು, ಇದಕ್ಕೆ ನಾವು ಒಪ್ಪಲ್ಲ, ಇದು ಸರಿಯಲ್ಲ ಇದು ಅಂತ ಒಂದು ಕೂಗೆದ್ದೇಳ್ತು. ಇದಾದ ಮೇಲೆ ಈತ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಅದನ್ನು ಒಂದು ರಕ್ಷಾ ಕವಚ ಮಾಡಿಕೊಂಡು, ಒಂದು ಗುರಾಣಿ ಮಾಡಿಕೊಂಡು ಈ ಚಿನ್ನಯ್ಯ ತಿರುಗಾಡ್ತಾ ಇದ್ದದ್ದು ಹೌದು. ಆದರೆ ಇದೀಗ ಇಷ್ಟೆಲ್ಲ ಆದ ಮೇಲೆ SIT ಬಲವಾಗಿ ಕೇಳ್ತಾ ಇದ್ದಾರೆ, ನಮಗೆ ಈ ವ್ಯಕ್ತಿ ನಮ್ಮ ಕಸ್ಟಡಿಗೆ ಯಾಕೆ ಬೇಕು ಅಂತ. ನಮ್ಮ ಕಸ್ಟಡಿಗೆ ಬೇಕು ಈ ವ್ಯಕ್ತಿ, ನಾವು ವಿಚಾರಣೆ ಮಾಡಬೇಕು. ಎಲ್ಲಿಯವರೆಗೆ ಆಯಿತು, ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತ ಇದ್ದದ್ದು ಹೌದು, ನಿಜ, ನಾವು ಈತ ಹೇಳ್ದಂಗೆಲ್ಲ ಕೇಳಿದ್ದೀವಿ, ಇಟಾಚಿ ತರಿಸಿದ್ದೀವಿ, JCB ತರಿಸಿದ್ದೀವಿ, GPR ತರಿಸಿದ್ದೀವಿ, ಹೇಳಿದ ಕಡೆ ಎಲ್ಲ ಅಗೆದಿದ್ದೀವಿ. ಈಗ ನಮ್ಮ ಸರದಿ. ಈತ ಬೆಳಿಗ್ಗೆ ಬರೋದು, ಗೆಸ್ಟ್ ಥರ ಬರೋದು, ಜಾಗ ತೋರಿಸೋದು, ಮಧ್ಯಾಹ್ನ ಜೊತೆ ಲಂಚ್ ಮಾಡೋದು, ಮತ್ತೆ ಜಾಗದ ಹತ್ತಿರಕ್ಕೆ ಬರೋದು, ಸಾಯಂಕಾಲದ ವೇಳೆಗೆ ಈತ ಕತ್ತಲಲ್ಲಿ ಮರೆಯಾಗ್ತಾ ಇದ್ದಾನೆ. ಇವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅದು ಬೇರೆ ವಿಚಾರ. ನಮ್ಮ ಕಸ್ಟಡಿ ಕೊಟ್ಟಾಗ ನಮಗೆ ತನಿಖೆ ಮಾಡಬೇಕು ಅಂತ ಹೇಳಿದಾಗ ಕೋರ್ಟ್ ಏನು ಮಾಡಿದೆ, 10 ದಿನಗಳ ಕಾಲ ಈ ಚಿನ್ನಯ್ಯ SIT ಕಸ್ಟಡಿಯಲ್ಲಿದೆ ಇರಲಿ ಅಂತ ಹೇಳಿ ಆಯಿತು. ಈಗ ವಾಟ್ ನೆಕ್ಸ್ಟ್? ಇನ್ನು ಮುಂದಕ್ಕೆ ಏನಾಗುತ್ತೆ? ಅನೇಕರ ಬಂಧನವಾಗುತ್ತಾ? ಒಂದು ವೇಳೆ ಈ ವ್ಯಕ್ತಿ ಅಪಪ್ರಚಾರವನ್ನು ಮಾಡಿದರೆ, ನಾನು ಅಲ್ಲಿ ಹೂತ್ಬಿಟ್ಟಿದ್ದೀನಿ, ಇಲ್ಲಿ ಹೂತ್ಬಿಟ್ಟಿದ್ದೀನಿ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ, ನಾನು ಜೊತೆಗೆ ನಾನು ಗಾಡೀಲಿ ತಳ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಕಥೆಗಳಿತ್ತಲ್ಲ. ಇದೆಲ್ಲ ಆದಮೇಲೆ ಈಗ ಇವನ ಕಥೆ ಏನಾಗುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ SK ಉಮೇಶ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ SK ಉಮೇಶ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ದಿಲೀಪ್ ಅವರಿದ್ದಾರೆ, ದಿಲೀಪ್ ಕುಮಾರ್ IAS ಅವರು, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ IAS ಅವರ ತಮಗೆ ಡಿಬೇಟ್ಗೆ. ನಮಸ್ಕಾರ. ಕೇಶವ್ ಅವರಿದ್ದಾರೆ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ಈ ಒಂದು ಡಿಬೇಟ್ಗೆ. ಹಲೋ, ಕೇಳಿಸಿದೆ ಕೇಶವ್ ಅವರೇ ನನ್ನ ವಾಯ್ಸು? ಫೈನ್. ನಾನು ಮತ್ತೆ ಮಾತಾಡ್ತೀನಿ ಕೇಶವ್ ಅವ್ರು. ನನ್ನ ಮೊದಲನೇ ಪ್ರಶ್ನೆ, ಉಮೇಶ್ ಸರ್, ಈಗ ಪೊಲೀಸರ ವಶಕ್ಕೆ ಆಕ್ಚುಯಲ್ ಆಗಿ ಈ ಚಿನ್ನಯ್ಯ ಇವಾಗ ಬಂದರು ಅಂತ ಇಟ್ಕೊಳ್ಳೋಣ ನಾವು. ಈಗ ಬಂದರು ಅಂದರೆ SIT ವಶದಲ್ಲೇ ಇದ್ದದ್ದು, ತನಿಖೆ ಎಲ್ಲ ಮಾಡ್ತಾ ಇದ್ರು, ಈತನ ಹಲವಾರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಈ ಸಪರೇಟ್ ಆಗಿ ಇವಾಗ ಕಸ್ಟಡಿಗೆ ತಗೊಳ್ಳೋದು ಅಂತ ಹೇಳಿದ್ರೆ ಆಗುವ ಬದಲಾವಣೆಗಳೇನು ಉಮೇಶ್ ಸರ್? ಈಗ ನೋಡಿ, ಈಗಾಗ್ಲೇನೆ ತನಿಖಾ ಕಾಲದಲ್ಲಿ ಈಗ ಏನೇನು ಅವ್ರು ಹೋಗಿ 164 ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿಂದ ಬಂದು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಏನ್ ಮಾಡ್ತಾ ಇದ್ರು, ತನಿಖೆ ಈಗಾಗ್ಲೇನೆ ಸಂಪೂರ್ಣವಾಗಿ ಇವನು ಹೇಳ್ದ ವಿರುದ್ಧ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಹೋಗ್ತು. ಯಾವ ಈ ಮನುಷ್ಯ ಕೊಟ್ಟಂತಹ ಸುಳಿವು ಮತ್ತೆ ಯಾವ್ದು 164 ಮಾಡಿದನೋ, ಮತ್ತೆ ಯಾವ ತಲೆಬುರುಡೆ ತಂದಿದನೋ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಾಕ್ಷ್ಯಾಧಾರಗಳು ಲಿಂಕ್ ಆಗ್ಲಿಲ್ವೋ, ಈ ವಿಚಾರದಲ್ಲಿ ಒಂದಕ್ಕೊಂದು ಯಾವ್ದು ತಾಳೆ ಆಗ್ಲಿಲ್ಲ. ಮತ್ತೆ ಎವಿಡೆನ್ಸ್ ಗಳೆಲ್ಲ ಇವನ ವಿರುದ್ಧವಾಗಿ ಪ್ರಾರಂಭ ಆದವು. ಮತ್ತೆ ಈ ಮನುಷ್ಯ ಏನು, ನಾನು ಹಲವಾರು ಕೊಲೆಗಳನ್ನ ಈಗಾಗ್ಲೇನೆ ಮಾಡಿಸಿರ್ತಕ್ಕಂಥವನ್ನ ಯಾರೋ ಈ ದೊಡ್ಡವರೆಲ್ಲ ಹೇಳಿದ್ರು, ಅವರೆಲ್ಲ ಅವ್ರ ಪ್ರಕಾರ ನಾನು ನಡ್ಕೊಂಡು ಮಾಡಿಸಿ ತಗೊಂಡು ಊತಾಕಿರ್ತಕ್ಕಂಥವನ್ನ ಎಕ್ಸೂಮ್ ಮಾಡಿಸಿ ಆ ಜಾಗ ತೋರಿಸ್ತೀನಿ, ನೀವು ಅದನ್ನ ಬಾಡಿನ ತೆಗಿಬಹುದು ಅಂತ ಹೇಳಿ ಮಾಡಿರ್ತಕ್ಕಂಥ 164. ಆ ಒಂದು 164 ಸಂಬಂಧಪಟ್ಟಂತ ಯಾವುದೇ ಒಂದೇ ಒಂದು ಇದರಲ್ಲೂ ಸಹ ಸರಿಯಾದಂತ ಸಾಕ್ಷ್ಯಾಧಾರಗಳು ದೊರಕಿಲ್ಲದೆ ಇರೋದ್ರಿಂದ ಈ ಮನುಷ್ಯನ ಮೇಲೆ ತನಿಖಾಧಿಕಾರಿಗಳಿಗೆ ಸಂಶಯ ಮೂಡಕ್ ಶುರು ಆಗ್ತದೆ. ಈ ಮನುಷ್ಯ ನಮ್ಮನ್ನ ದಾರಿ ತಪ್ಪಿಸೋ ಪ್ರಯತ್ನ ಪಡ್ತಾ ಇದ್ದಾನೆ, ಆ ಕಾರಣಕ್ಕೋಸ್ಕರನೇ ಇವನು
ಪೂರ್ವ ಸಿದ್ಧತೆ ಮಾಡಿ ಏನೋ ಒಳಸಂಚು ನಡೆದಿದೆ ಅನ್ನುವಂತ ತೀರ್ಮಾನ ತನಿಖಾಧಿಕಾರಿಗೆ ಅದು ದಿನದಂತೆ ಪ್ರಾರಂಭ ಆಗ್ತದೆ. ಆ ಕಾರಣಕ್ಕೋಸ್ಕರನೇ ಈ ಮನುಷ್ಯ ಇಷ್ಟೊಂದು 13ರವರೆಗೆ ನಂತರದ ಮತ್ತೆ ಗುಂಡಿಗಳು ಮತ್ತೆ ಇನ್ನಿತರ ಗುಂಡಿಗಳನ್ನ ತೋರ್ಸ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆಗ್ತಾ ಇತ್ತು. ಕಾರಣ ಏನು ಅಂತಾದ್ರೆ ಇಷ್ಟಕ್ಕೆ ಅಕಸ್ಮಾತ್ ನಂಗೆ ಗೊತ್ತಿಲ್ಲ ಇಷ್ಟೇ ನನ್ಗೆ ಗೊತ್ತು ಅಂತ ಹೇಳ್ಬಿಟ್ಟಿದ್ರೆ ಅವತ್ತಿನ ದಿವಸನೇ ಇವನನ್ನ ಇಮಿಡಿಯೇಟ್ ಆಗಿ ನಮ್ಮ ಇವರು ಪೊಲೀಸರುಗಳು ಒಂದು ರಿಪೋರ್ಟ್ ನ ತಯಾರು ಮಾಡಿ ಫರ್ನಿಶಿಂಗ್ ದಿ ಫಾಲ್ಸ್ ಇನ್ಫಾರ್ಮೇಶನ್, ತಪ್ಪು ಮಾಹಿತಿನ ನಮಗೆ ನೀಡಿ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡಿದ್ದಾನೆ, ಮತ್ತೆ ತಲೆಬುರುಡೆಗೆ ಸಂಬಂಧಪಟ್ಟಂತ ಇವನು ವಿಚಾರಗಳನ್ನ ತಿಳಿಸಿಲ್ಲ, ಎಲ್ಲಿ ತಲೆಬುರುಡೆ ತಂದ ಮತ್ತೆ ಯಾವ ಜಾಗದಿಂದ ತೆಗ್ದ ಅಂತ ಅನ್ನುವಂತ ಒಂದು ಸಾಮಾನ್ಯ ಸಂಗತಿ ನಮಗೆ ಇವನು ತಿಳಿಸದೇ ಇರೋ ಕಾರಣಕ್ಕೋಸ್ಕರನೇ ಒಂದು ನೋಟ್ ಹಾಕಿ ಕೋರ್ಟ್ಗೆ ಬಂದು ಕೋರ್ಟಿನಲ್ಲಿ ಇವನು ವಿರುದ್ಧವಾಗಿ ನಾವು ಅವನು ಆ ಪ್ರಕರಣದಲ್ಲಿ ತನಿಖೆಗೆ ಒಳಪಟ್ಟಿದ್ದಾನೆ. ಉಮೇಶ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ, ನೀವು ಸರ್ವಿಸ್ ಅಲ್ಲಿ ಇದ್ದಾಗ, ನೀವು ಠಾಣಾಧಿಕಾರಿಯಾಗಿದ್ದಾಗ ನಿಮ್ಮ ಟೇಬಲ್ ಮೇಲೆ ಒಬ್ಬ ತಂದು 2 ಮೂಳೆ ಒಂದು ತಲೆಬುರುಡೆ ಇಟ್ಬಿಟ್ಟು ಇದು ನಾನೇ ಹೂತಿದ್ದೆ, ನಾನೇ ತೆಗೆದಿದ್ದೀನಿ ತಲೆಬುರುಡೆ, ಈ ಥರದ್ದು 100 ಹೂತಾಕ್ಬಿಟ್ಟಿದ್ದೀನಿ ನಾನು, ನನಗೆ ತನಿಖೆ ನಡೀಬೇಕು, ನ್ಯಾಯ ಸಿಗಬೇಕು, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಪ್ರಾಯಶ್ಚಿತ್ತ ಕಾಡ್ತಾ ಇದೆ ನನಗೆ ಅಂತ ಉಮೇಶ್ ಸರ್ಗೆ ಹೇಳಿದ್ದಿದ್ರೆ ತಂದ ಮೂಳೆ ಬುರುಡೆಯಿಂದ ತನಿಖೆ ಶುರು ಮಾಡ್ತಾ ಇದ್ರಾ, ಅಥವಾ ಇವ್ನು ಎಲ್ಲೆಲ್ಲೋ ಹೂತು ಬಿಟ್ಟಿದ್ದೀನಿ ಅಂತ ಹೇಳಿದ ಕಡೆಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಪ್ಪ ಫಸ್ಟ್ ಇದು ಯಾರು ಬಾಡಿ ಹೇಳಿ ನೀನು ಅಂತ ಅಲ್ಲಿಂದ ಶುರು ಮಾಡ್ತಾ ಇದ್ರಾ, ಅಲ್ಲಿ ಹೂತಿದ್ದೀನಿ, ಇಲ್ಲಿ ಹೂತಿದ್ದೀನಿ, ಕೆರೆ ಹತ್ರ ಹೂತಿದ್ದೀನಿ, ನದಿ ಹತ್ರ ಹೂತಿದ್ದೀನಿ, ಬೆಟ್ಟದ ಮೇಲೆ ಹೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗಿ JCB, ಇಟ್ಯಾಚಿ, GPR ತಗೊಂಡು ಕೂತ್ಕೋತಾ ಇದ್ರ ತಾವು ಅಂತ? ಇಲ್ಲ, ಏನಾಗ್ತದೆ ನೋಡಿ, ಅವನು ಈ ತರ ಒಂದು ತಲೆಬುರುಡೆ ತಗೊಂಡು ಬಂದು ಈ ವಿಚಾರದಲ್ಲಿ ನಾನು ಈಗಾಗಲೇ ಕೊಲೆ ಮಾಡಿದ್ದೀನಿ, ಇಂಥವ್ರನ್ನ ಕೊಲೆ ಮಾಡಿದ್ದೀನಿ, ನಾನು ಇಂಥವ್ರ ಕೊಲೆಗೆ ಸಹಕಾರ ನನ್ ಮಾಡಿದರೆ, ಇಂಥವ್ರು ಸುಪಾರಿ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ನಾನು ಕೊಂದಿದ್ದೆ, ನಾನು ಈ ತಲೆಬುರುಡೆನ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳುವಂತ ಅವಶ್ಯಕತೆ ಏನಿಲ್ಲ. ಅದು ಅತ್ಯಂತ ಎಕ್ಸಾಗ್ರೇಷನ್, ಅದು ಯಾರು ಆ ಕೆಲಸ ಮಾಡಲ್ರು. ಆ ಊತಾಕಿರ್ತಕ್ಕಂಥ ಎಣದ ತಲೆಬುರುಡೆ ತಗೊಬರಲ್ರು, ಬಂದು ಮಾಹಿತಿ ಕೊಡ್ತಾರೆ, ಈ ತರ ನನಗೆ ಇದ್ರೆ ಬರ್ತಾ ಇಲ್ಲ, ನನಗೆ ಕಾಡ್ತಾ ಇದೆ, ನಾನು ಕೊಲೆ ಮಾಡ್ಬಿಟ್ಟು ಊತಾಕ್ಬಿಟ್ಟಿದ್ದೀನಿ, ನನಗೆ ಈ ತರ ದುಡ್ಡು ಕೊಟ್ಟು ಕೊಲೆ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ವಿರುದ್ಧ ಕ್ರಮ ಜರುಗಿಸಿ ಅಂತ ಬಂದಿರತಕ್ಕಂತ ಹಲವಾರು ಕೇಸ್ಗಳು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಇದಾವೆ. ಆದಾಗ ತಂದಿಟ್ಟಂತ ಒಂದು ಏನಿಟ್ಟಂತ ಮಾಹಿತಿ ಮೇರೆಗೆ ನಾವು ಅತ್ಯಂತ ಬಹಳ ನಿಖರವಾಗಿ ಅದನ್ನ ಖಚಿತಪಡಿಸಿಕೊಂಡು ಎಕ್ಸುಮೇಷನ್ ಪ್ರೊಸೀಡಿಂಗ್ಸ್ ಪ್ರಾರಂಭ ಮಾಡಿ ಎಕ್ಸೂಮ್ ಮಾಡ್ತೀವಿ, ಬಾಡಿ ತೆಗಿತೀವಿ. ತೆಗೆದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಸಾಕ್ಷ್ಯಾಧಾರಗಳು ಏನೇನಿದಾವೋ ಮತ್ತೆ ಒಳಸಂಚು ನಡೆಸಿರ್ತಾರೋ ಯಾರು ಇರ್ತಾರೋ ಆ ಪ್ರಬಂಧದಲ್ಲಿ ನಾವು ಕೇಸ್ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಈಗ ತಂದ್ಕೊಟ್ಟಂತ ಮೂಳೆ ತಲೆಬುರುಡೆ, ಇಂಥ ತಲೆಬುರುಡೆ ಎಲ್ಲಿದೆ ಅಂತ ಅನ್ನುವಂಥದ್ದು ತಲೆಬುರುಡೆ ಪ್ರಕಾರವಾಗಿ ನಾವು ತನಿಖೆನ ಪ್ರಾರಂಭಿಕವಾಗಿ ಮಾಡಬೇಕು. ಎಲ್ಲಿಂದ ತಂದೆ ತೋರ್ಸು, ಯಾವ ಜಾಗದಿಂದ ತಂದೆ ತೋರ್ಸು, ನಿನ್ಗೆ ಎಲ್ಲಿ ಸಿಕ್ತು ಅನ್ನುವಂಥದ್ದು ಪ್ರಪ್ರಥಮ ಪ್ರಶ್ನೆನೇ ಯಾವುದೇ ತನಿಖಾಧಿಕಾರಿಗೆ. ಆಯ್ತು, ಅವನು ಇಲ್ಲ ಇಂಥ ಕಡೆ ಸಿಕ್ಕಿತ್ತು, ಇಲ್ಲಿತ್ತು, ನೆಲದ ಮೇಲೆ ಬಿದ್ದಿತ್ತು, ಇಂಥ ಕಡೆ ಅಂತ ಏನೋ ಹೇಳ್ಬಿಟ್ಟಿರ್ತಾನೆ, ನಾನು ಎಲ್ಲೂ ಬಗ್ದಿಲ್ಲ, ನಾನು ಊತಾಕಿದ್ನಲ್ಲ ಅದೇ ಜಾಗದ ಹತ್ರ ಇಲ್ಲಿ ತಲೆಬುರುಡೆ ಮೇಲಕ್ ಬಂದಿತ್ತು, ಇದೇ ತಲೆಬುರುಡೆ ಅಂತ ಅನ್ಬಿಟ್ಟು ತಗೊಬಂದು ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಆಯ್ತು, ಅವನು ನಂಬೋಣ, ಆಯ್ತು ಹೇಳ್ಬಿಟ್ಟ. ಆದ್ರೆ ಅವನನ್ನ ಈಗಾಗಲೇ 164 ಮಾಡಿಸ್ಕೊಂಡು ಬಂದಿದ್ದಾನೆ ಕೋರ್ಟ್ಗೆ ಹೋಗಿ. ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಕೇಸ್ಗಳಲ್ಲಿ ಯಾರೂನು ಸಹ ಈ ತರ ಒಬ್ಬ ಸಾಮಾನ್ಯ ಪ್ರಜೆ ಇದನ್ನೆಲ್ಲ ಮಾಡಲ್ಲ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಗೆ ಕಣ್ಣಿಗೆ ಕಾಣಿಸ್ಬಿಡ್ತದೆ, ಇದೊಂದು ಒಳಸಂಚಿನಿಂದ ನಡೆದಿರ್ತಕ್ಕಂಥದ್ದು ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡ್ತದೆ. ಅವ್ನು ಯಾವಾಗ 164 ಮಾಡಿಸ್ಕೊಂಡು ಅಲ್ಲಿಂದ ಬಂದು ಈ ಪೂರ್ವಾಗ್ರಹ ಪೀಡಿತರಾಗಿ ಯಾವಾಗ ಬರ್ತಾ ಇರ್ಬೇಕಾದಕ್ಕೆ ತನಿಖಾಧಿಕಾರಿಗೆ, ಬುದ್ಧಿವಂತ ತನಿಖಾಧಿಕಾರಿಗೆ ಗೊತ್ತಾಗ್ಬಿಡ್ತದೆ ಇದರಿಂದ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನುವಂಥದ್ದ. ಅಲ್ಲಿಂದನೇ ಆ ಮನುಷ್ಯ ಬಹಳ ಅತ್ಯಂತ ಎಚ್ಚರಿಕೆಯಿಂದ ತನಿಖೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ದಿಲೀಪ್ ಜಿ, ಈಗ ಒಬ್ಬ ವ್ಯಕ್ತಿ ಈ ತರ ಬಂದಾಗ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ತರ ಎಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕಾನೂನಿನ ತಿಳುವಳಿಕೆ ಆತನಿಗೆ ಇರಬೇಕು. ಇಲ್ಲವೇ ಕಾನೂನಿನ ತಿಳುವಳಿಕೆ ತುಂಬ ಇದ್ದವರು, ಯಾಕೆಂದರೆ ಈ ವಿಷಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿಯೂ ನಾನು ಸೇಫ್ ಆಗಿರಬಲ್ಲೆ ಎನ್ನುವ ಮಟ್ಟಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ಮಟ್ಟಿಗೆ ನಾಲೆಡ್ಜ್ ಇರಲಾರ್ದು. ಯಾರನ್ನ ಕೊಟ್ಟಿದ್ರೆ ಅದೇನು ಅಪರಾಧ ಅಲ್ಲ, ಆದರೆ ಅದರ ಆಚೆಗಿನ ಬೆಳವಣಿಗೆಗಳಿಂದಾಗಿ ನಾವು ನೊಂದಿದ್ದೀವಿ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ತನಿಖೆಗೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ, ಯಾರು ವಿರೋಧ ಮಾಡಿಲ್ಲ, ಇದನ್ನ ನೆಪ ಇಟ್ಕೊಬಿಟ್ಟು ಅಷ್ಟೇಣ ಅಂತೆ ಇಷ್ಟೇಣ ಅಂತೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ನೊಂದಿದ್ದೀವಿ ನಾವು ಅಂತ ಧರ್ಮಸ್ಥಳ ಭಾಗದ ಅನೇಕರು ಮಾತಾಡ್ತಾ ಇದ್ದಾರಲ್ಲ ಇವತ್ತು. ಅವುಗಳಿಗೆಲ್ಲ ಏನು ಪರಿಹಾರ ಇದೀಗ? ನೋಡಿ, ಇವಾಗ ಯಾವ ವ್ಯಕ್ತಿ ಮುಂದೆ ಬಂದಿದ್ದಾನೆ, ಈ ನಾಡಿನ ಜನತೆ ಯಾರ್ಯಾರು ನೊಂದಿದ್ದಾರೆ ಈ ಪ್ರಕರಣದ ಹಿಂದೆ, ಅವರಿಗೆ ನ್ಯಾಯ ಅಥವಾ ಕಂಪನ್ಸೇಷನ್ ಅಥವಾ ಡ್ಯಾಮೇಜಸ್ ಕೊಡುವಂತ ಶಕ್ತಿ ಆ ವ್ಯಕ್ತಿಗಿಲ್ಲ. ಯಾವ ವ್ಯಕ್ತಿ ಇಷ್ಟೊಂದು ಡ್ಯಾಮೇಜ್ ಕ್ರಿಯೇಟ್ ಮಾಡಿದಾನೆ, ಈ ಸಮಾಜಕ್ಕಾಗಿರೋ ಅನ್ಯಾಯ ಅಥವಾ ಈ ಎಲ್ಲಾ ಜನ ಒಂದು ವರ್ಗದ ಜನರಿಗೆ ಏನು ಅನ್ಯಾಯ ಆಗಿದೆ ಅಥವಾ ನೋವುಂಟಾಗಿದೆ ಇಷ್ಟು ದಿನ,
ಅದಕ್ಕೆ ಅವನಿಗೆ ಏನೇ ಶಿಕ್ಷೆ ಕೊಟ್ರು ಅದು ಕಡಿಮೆನೆ ಆಗುತ್ತೆ. ಒಂದು ಅವರ ನೋವಿಗೆ ಯಾವುದೇ ರೀತಿ ಸಮಾಧಾನ ಕೂಡ ಕೊಡುವಂತ ಶಕ್ತಿ ಈ ವ್ಯಕ್ತಿ ಕೈಲಿ ಇಲ್ಲ, ಮತ್ತೆ ಸರ್ಕಾರದ ಕೈಲಿ ಕೂಡ ಇಲ್ಲ. ಅದಕ್ಕೆ ಒಂದು ವರ್ಗದ ಜನರಿಗೆ ಇಷ್ಟೊಂದು ನೋವಾಗತ್ತೆ ಅನ್ನೋದಿದ್ರೆ ಅದನ್ನ ಸರ್ಕಾರ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ಇಷ್ಟೊಂದು ರೆಪ್ಯುಟೇಷನ್ ಡ್ಯಾಮೇಜ್ ಆಗೋದಿದ್ರೆ ನಾವು ಸ್ವಲ್ಪ ನಿಧಾನವಾಗಿ ಕಾಲಿಡೋಣ, ಹೆಜ್ಜೆ ಇಡೋಣ ಅಂತ ಹೇಳ್ಬಿಟ್ಟು, ಯಾವುದೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ನಂಬ ಅಂತ ಹೇಳಿಕೆ ಕೊಟ್ರೆ ಅದು ಬೇರೆ. ಈ ನಂಬಲಾರದಂತ ಒಂದು ಹೇಳಿಕೆಯನ್ನ ಕೊಟ್ಟು ಅವನದ್ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ, ಇವಾಗ ಏನಾಯ್ತು, ಏನೂ ಆಗಿಲ್ಲ, ಅವನು ಇಷ್ಟ ದಿನ ಅವನಿಗೆ ಹೀರೋ ಆಗೇ ಇದ್ದ. ಕೆಲವ್ರ ಪಾಲಿಗೆ ಈ ಅನಾಮಿಕ ಇವತ್ತೇನೋ ಮುಖಚರ ಎಲ್ಲ ತೋರಿಸಿದಾರೆ, ಅವನು ಒಂಥರ ಬಹಳ ಹೀರೋ ಆಗ್ಬಿಟ್ಟಿದ್ದ. ಸೊ ಅವನಿಗೆ ಏನು ಮನಸ್ಸಲ್ಲಿ ಏನಿತ್ತು ಏನೋ, ನಾನು ಇಷ್ಟೊಂದು ಪ್ರಪಂಚದ ಹೊರಗಡೆ ಬರ್ಬೇಕು, ಅಥವಾ ನಾನು ತೋರ್ಸ್ಕೋಬೇಕು, ಅಥವಾ ನಾನು ಒಂಥರ ಸಮಾಜದಲ್ಲಿ ಡೈಲಿ ಮಾತಾಡೋ ರೀತಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವನ ಆಸೆ ತೀರ್ಸ್ಕೊಂಡಂಗಾಯ್ತು ಹೊರತು ಈ ಜನರ ಬಾಳುಗಳಿಗೆ ಏನ್ ಧಕ್ಕೆ ಉಂಟಾಗಿದೆ ಅಥವಾ ನೋವು ಉಂಟಾಗಿದೆ ಅದಕ್ಕೆ ಅದು ಅವನಿಗೆ ಏನು ಅದ್ರ ಬಗ್ಗೆ ತಲೆ ಇಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಟಿಮೇಟ್ಲಿ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ವೆನ್ ಎ ಪರ್ಸನ್ comes and gives one story which is unbelievable, the state would have been taken extra precaution before they are conducting some sort of investigation. So ಇದ್ರಲ್ಲಿ ಅದು ಯಾವ್ದು ಮಾಡಿರ್ದಲೆ ಇವಾಗ ನಾನು ಇಲ್ಲ ಒಂದು ವರ್ಗದ ಜನರಿಗೆ ನೋವಾಗಿದೆ, ಅದಕ್ಕೆ ಯಾವ ರೀತಿ ಕಂಪನ್ಸೇಷನ್ ಕೊಡೋದು ಅಂತ ಯೋಚನೆನೂ ಕೂಡ ಮಾಡಕ್ ಬರಲ್ಲ, ಅವ್ರಿಗೆ ಕೊಡಕ್ ಶಕ್ತಿನೂ ಕೂಡ ಇಲ್ಲ. ಕಾನೂನು ರೀತಿ ಅವ್ರ ಮೇಲೆ ಒಂದು ಸುಳ್ಳು ದೂರು ಕೊಟ್ಟಿದ್ದಾನೆ, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತೆ ರಾಜ್ಯ ಸರ್ಕಾರವನ್ನ ದಾರಿ ತಪ್ಪಿಸಿದಾನೆ, ಹಾಗಾಗಿ ನಷ್ಟ ಉಂಟು ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಹಾಕ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕ್ಬೋದು ಅಷ್ಟೇ. ಆ ನಷ್ಟ ಆಗಲ್ಲ, ಅವನು ಆ ನಷ್ಟನ ಅವನಿಂದ ರಿಕವರಿ ಮಾಡಕ್ಕೂ ಆಗಲ್ಲ. ಫೈನ್. ಕೇಶವ್ ಅವರೇ, ಈಗ ಇಲ್ಲಿ ಮಾವುತನಿಂದ ಪದ್ಮಲತಾ ಅವರೆಗೂ, ಅನಾಮಿಕನಿಂದ ಅನನ್ಯ ಅವರೆಗೂ ಮಾತುಗಳು ಕೇಳಿಬಂತು. ದೂರುದಾರ ಒಬ್ಬ ಇದ್ದ ಈ ವಿಚಾರದಲ್ಲಿ, 17 ಗುಂಡಿ ಆಗಿದ್ರೂ ಕೂಡ ಒಂದು ಗುಂಡಿಯಲ್ಲಿ ಬಿಟ್ಟರೆ ಇನ್ನೇನೂ ಸಿಕ್ಕಲಿಲ್ಲ. ಈಗ 10 ದಿನಗಳ ಕಾಲ ಆತ SIT ಕಸ್ಟಡಿಗೆ ಹೋಗಿದ್ದಾನವನು. ಇದರ ಅರ್ಥ ಇಡೀ ಕೇಸಲ್ಲಿ ನಿಮ್ಮ ಬಣ ಏನು ವಾದವನ್ನು ಮಾಡ್ತಾ ಇತ್ತೋ ಅವರೆಲ್ಲರಿಗೂ ಜಯ ಸಿಕ್ತು ಅಂತನಾ? ಸರ್, ಇದು ಒಂದು ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಸುಳ್ಳಿನ ಏನು ಅಪಪ್ರಚಾರಗಳಿದ್ದವೋ ಅದಕ್ಕೆ ದೇವರು ಕೊಟ್ಟಂತ ತಕ್ಕ ಶಾಸ್ತಿ ಎಲ್ಲೂರಿಗೆ ಅಂತ ಹೇಳಿದ್ರೆ, ಒಂದು ಸಿನಿಮಾದಲ್ಲಿ ಮಾಡಿದ ರೀತಿಯಲ್ಲಿ ಎಲ್ಲ ಸ್ಕ್ರಿಪ್ಟ್ಗಳನ್ನು ಮಾಡಿ, ನೇತ್ರಾವತಿ ನದಿ ತೀರದ ಧರ್ಮೋದ್ಯಮಿಗಳು, ಅಲ್ಲಿ ಸಾವಿರಾರು ಕೊಲೆಗಳಾಗ್ತವೆ, ಅಲ್ಲಿ 100 ಜನರನ್ನು ನಾವು ಹೂತಿಟ್ಟಿದ್ದೇವೆ ಅಂತ ಹೇಳಿ ಒಂದು ರೀತಿಯ ಕಥೆಯನ್ನು ಬಹಳ ಚೆನ್ನಾಗಿ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಅದರ ಹಿನ್ನೆಲೆ ಏನಿತ್ತು, ಪರದೆ ಏನಿತ್ತು, ಅದೆಲ್ಲ ಇವತ್ತು ಸರಿಯುವಂತ ಕೆಲಸ ಆಗಿದೆ. ಅಂಕದ ಪರದೆ ಇವತ್ತು ಬೀಳಲಿಲ್ಲ, ಪ್ರಥಮ ಪರದೆ ಇವತ್ತು ಸರಿದಿದೆ, ಪ್ರಥಮ ದೃಶ್ಯದ ಸರದೆ ಇವತ್ತು ಸರಿದಿದೆ. ಇನ್ನು ಅಂತಿಮ ಪರದೆ ಬೀರುವ ತನಕ ಹಲವಾರು ಜನ ಇದರಲ್ಲಿ ಇನ್ವಾಲ್ವ್ ಆದವರ ಏನು ಷಡ್ಯಂತ್ರ ಇದೆಯೋ ಅದೆಲ್ಲ ಬಯಲುಗೊಳ್ಳಿಕ್ಕಿದೆ. ಅವರೆಲ್ಲ ಪಶ್ಚಾತ್ತಾಪ ಪಡುವಂತ ದಿನ ಕೂಡ ದೂರ ಇಲ್ಲ. ಈಗಾಗಲೇ ಏನು ತಾವೆಲ್ಲ ಹೇಳಿದ್ರೆ 2-3 ಉದಾಹರಣೆಗಳು, ಅವರೆಲ್ಲ ಬಂದು ಮಾಧ್ಯಮದ ಮುಂದೆ ನಾನು ಸುಳ್ಳು ಹೇಳಿದ್ದು, ನನಗೆ ಅಂತದ್ದು ಆಗ್ಲಿಲ್ಲ ಅಂತ ಹೇಳುವಂತ ಏನು ವಿಚಾರಗಳನ್ನು ಇವತ್ತು ಮಾಧ್ಯಮದ ಮುಂದೆ ಮಂಡಿಸಿದಾರೋ, ಮುಂದಕ್ಕೆ ಇವರೆಲ್ಲ ಏನಿದ್ದಾರೋ, ಏನು ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು, ಆಮೇಲೆ ಕ್ಷೇತ್ರದಲ್ಲಿ ಅಪಚಾರ ನಡೀತಿದೆ, ಇಲ್ಲಿ ಅನಾಚಾರ ನಡೀತಿದೆ, ಕೊಳೆಗಳಾಗ್ತಿವೆ, ಅತ್ಯಾಚಾರಗಳಾಗ್ತಿವೆ, ಹದಿವರೆದ ಹುಡುಗಿಯರ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ, ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ ಅಂತ ಹೇಳಿ ಒಂದು ಪಿಕ್ಚರ್ ನಲ್ಲಿ ಹೋದ ರೀತಿಯಲ್ಲಿ ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದು ಅದನ್ನು ಕತ್ತಿಯಲ್ಲಿ ಕೊಕ್ಕಿ ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಕೊಡುವಾಗ ಯಾರಿಗೂ ಕೂಡ ಒಂದು ಭಯಭೀತ ವಾತಾವರಣ ನಿರ್ಮಾಣ ಆಗಿತ್ತು. ಸಹಜವಾಗಿ ಅದಕ್ಕೆ ಪ್ರಚಾರ ಕೂಡ ಸಿಕ್ಕಿತ್ತು. ಆದ್ರೆ ಕೊನೆಗೆ ಸತ್ಯವೇ ಗೆಲ್ತದೆ, ಸುಳ್ಳು ಸ್ವಲ್ಪ ವೇಗವಾಗಿ ಹೋದ್ರೂ ಕೂಡ ಸತ್ಯ ಗೆಲ್ತದೆ ಅಂತ ಹೇಳೋದಕ್ಕೆ ಇವತ್ತು ಇದು ಪ್ರಾರಂಭ ಆಗಿದೆ ಸರ್. 2-3 ದಿನಗಳ ಹಿಂದಿಂದ ಈ ಪ್ರಾರಂಭದ ದೃಶ್ಯವನ್ನು ತೆಗಿತಾ ಇದ್ದಾರೆ ದೇವರು. ಕೊನೆಗೆ ಅಂಕದ ಪರದೆ ಖಂಡಿತ ಒಂದು ದಿವಸ ಹಾಕ್ತಾ ಇದ್ದಾರೆ ಅಂತ ಹೇಳುವಂತ ಅನಿಸಿಕೆ ನಮ್ಮಲ್ಲಿ ಇದೆ ಸರ್. ಇವತ್ತು ಧರ್ಮಸ್ಥಳದ ದೇಗುಲದ ಮೇಲೆ ಧರ್ಮಸ್ಥಳದ ಅಧಿಕೃತ ಎಕ್ಸ್ ಖಾತೆಯಿಂದ ಒಂದು ಫೋಟೋ ಗಮನಿಸಿದ್ವಿ ನಾವು ಕೇಶವ್ ಅವರೇ. ರುದ್ರತಾಂಡವ ಇತ್ತು, ಶಿವನ ಒಂದು ಪಿಕ್ಚರ್ ಇತ್ತಲ್ಲಿ, ಇಮೇಜ್ ಇತ್ತು, ರುದ್ರತಾಂಡವ ಇತ್ತು. ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀರಾ ನೀವು? ಅದು
ಇಷ್ಟ ತನಕ ತಾಂಡವ ಮಾತ್ರ ಇತ್ತು. ಈಗ ಶಿವಂದು ರುದ್ರಾವತಾರ ಏನು ರುದ್ರ ತಾಂಡವ ಇದೆಯೋ ಅದು ಪ್ರಾರಂಭ ಆಗಿದೆ. ಒಂದು 2 ದಿವಸಗಳ ಹಿಂದಿನಿಂದ ಇದು ಪ್ರಾರಂಭ ಆಗಿದೆ ಅಂತ ಹೇಳುವಂತ ಅನಿಸಿಕೆ ನಮ್ಮೆಲ್ಲ ಗ್ರಾಮಸ್ಥರಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ನಾವು ಇದನ್ನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದವರು. ಕ್ಷೇತ್ರವನ್ನು, ಕ್ಷೇತ್ರದ ಶಿಸ್ತನ್ನು, ಕ್ಷೇತ್ರದ ವ್ಯವಸ್ಥೆಯನ್ನು, ಕ್ಷೇತ್ರಗಳಲ್ಲಿ ಆಗ್ತಿರುವಂತಹ ಆ ಅಭಿವೃದ್ಧಿಗಳನ್ನು ನಾವು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದವರು. ಆಗ ನಮಿಗೂ ಕೂಡ ನಮ್ಮ ಅಂದ್ರೆ ಇಲ್ಲಿ ಹುಟ್ಟಿ ಬೆಳೆದವರಿಗೆಲ್ಲ ಏನು ದೂರದ ಊರಿಂದ ಈ ಊರಿಗೆ ಮದುವೆ ಆಗಿ ಬರ್ತಾರೋ ಅಥವಾ ಇಲ್ಲಿಂದ ಏನು ಹುಡುಗಿ ಕೊಟ್ಟಿರ್ತಾರೋ ಅವರೆಲ್ಲ ಒಂದು ರೀತಿಯ ಅನುಮಾನದ ದೃಷ್ಟಿಯನ್ನು ಧರ್ಮಸ್ಥಳದ ಬಗ್ಗೆ ಹಾರಿಸುವಂತೆ ಆಯ್ತು. ಆದ್ರೆ ಸುಮಾರು 13 ವರ್ಷಗಳಿಂದ ಈ ಕೃತ್ಯ ನಡೀತಾ ಬಂತು. 1-2 ವರ್ಷಗಳಿಂದ ಈಚೆ ಇದನ್ನು ಸತ್ಯದ ಏನು ಮುಖಕ್ಕೆ ಹೊಡೆದು ಸುಳ್ಳನ್ನೇ ಹೇಳುವಂತ ಒಂದು ಪರಿಪಾಠ ನಡೀತಾ ಬಂತು ಸರ್. ಆದ್ರೆ ಇವತ್ತು ಈ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕಣ್ಣು ಬಿಟ್ಟಿದ್ದಾರೆ. ಶಿವನ ರುದ್ರ ತಾಂಡವ ಪ್ರಾರಂಭ ಆಗಿದೆ ಅಂತ ಹೇಳುವುದನ್ನು ನಾವೆಲ್ಲ ಇವತ್ತು ಹಂಚಿಕೊಂಡಿದ್ದೇವೆ. ಹಾಗಾಗಿ ರುದ್ರ ತಾಂಡವ ಪ್ರಾರಂಭ ಆಗಿದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅವನ ವಾದ ಇನ್ನು 13 ಗುಂಡಿ ಆಗಿಬೇಕು, ಇನ್ನು 13 ಗುಂಡಿ ಆಗಿದ್ರೆ ನಾನು 30 ಗುಂಡಿ ಹೇಳಿದ್ದೆ ಅಂತ 17 ಗುಂಡಿಗೆ ನಿಲ್ಲಿಸಿದ್ದಾರೆ ಇವರು ಅಂತ ಅವನ ವಾದ ಇದೆ. ಈಗ ಕೇಶವ್ ಅವರೇ, ಇನ್ನು ಎಲ್ಲಿದೆ ಸರ್? ಇನ್ನೆಲ್ಲಿ ಅವನು ಅಗಿಯುವಂತ ಅವಕಾಶ ಎಲ್ಲಿದೆ? ಇವತ್ತು ಬಂದು ನ್ಯಾಯಾಲಯದಲ್ಲಿ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಅವರ ಮೇಲೆ FIR ಆಗಿದೆ. ಅವರು ಮಾಡಿದಂತ ಏನು ಕೃತ್ಯಗಳಿದೆಯೋ ಇದಕ್ಕೆ ಏನು ಸುಳ್ಳು ಅಂತ ಹೇಳುವುದನ್ನು SIT ಇವತ್ತು ಗಮನಿಸಿದೆ. ನ್ಯಾಯಾಲಯದಲ್ಲಿ ಬಹುಶಃ ಇದರ ಬಗ್ಗೆ ಸೂಕ್ತವಾದಂತ ಏನು ಹೇಳಿಕೆಗಳು ದಾಖಲಾಗಿದ್ದಾವೆ. ಇನ್ನು ಎಲ್ಲ ಆದ ಮೇಲೆ ಇನ್ನೂ ಕೂಡ ಇದರ ಬಗ್ಗೆ ಮುಂದುವರಿತು ಅಂತ ಹೇಳಿದ್ರೆ ನಾವು SIT ಅನ್ನು ನಾವು ನಿಜವಾಗಿ ಈಗ ಪ್ರಶಂಸಿಸಬೇಕು. ಅದನ್ನು ಬಿಟ್ಟು ಮುಂದುವರಿದ್ರು ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ಮುಂದುವರಿತದೆ ಏನು ಅಂತ ಹೇಳುವುದನ್ನು ನಾವು ಬೆಟ್ಟವನ್ನು ಅಗ್ದು ಇಲಿ ಹಿಡಿದಾಗೆ ಅಂತ ಹೇಳುವುದನ್ನು ನಾವು ಪ್ರಥಮ ಹೇಳ್ತಾ ಬಂದಿದ್ದೇವೆ. ಇಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ, ಎಲ್ಲವೂ ಸುಳ್ಳೆ. ಇನ್ನೇನು 13, ಇನ್ನೂ 50, ಇನ್ನೇನು 106 ಅಂತ ಹೇಳುವಂತದ್ದು ಪ್ರಶ್ನೆ ನಮ್ಮಲ್ಲಿ ಎದ್ದಿದೆ ಸರ್ ಈಗ. ಓಕೆ ಓಕೆ ಉಮೇಶ್ ಸರ್, ಈ ತನಿಖೆ ಕಂಪ್ಲೀಟ್ ಆಗೋದು ಅಂದರೆ ಯಾವುದು ಅಂತ? ಈಗ ಒಬ್ಬ ವ್ಯಕ್ತಿ ಬಂದು 30 ಕಡೆ ಅಂತ ಹೇಳ್ತಾನೆ, 5 ಕಡೆ ಅಂತಾನೆ, 65 ಕಡೆ ಅಂತ ಹೇಳ್ತಾನೆ. 17 ಗುಂಡಿ ಆಗಿತಾರಪ್ಪ, ಅದು ಇನ್ನೂ ಬಾಕಿ ಉಳ್ಕೊಂಡಿರ್ತವೆ. 17 ಗುಂಡಿಗಳಲ್ಲಿ ಏನಾದರೂ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಎನ್ನುವ ಆಧಾರದ ಮೇರೆಗೆ ಆ ತನಿಖೆ ಎಲ್ಲ ಮುಗಿಯುತ್ತಾ? ಇವನು ಹಿಂದೆ ಯಾರಿದ್ದಾರೆ? ಇವನು ನೋಡಿದ್ರೆ ಇವನು ಅಷ್ಟೊಂದು ಲೀಗಲಿ ಇವನು ಶಕ್ತನಂತೆ ಕಾಣಿಸ್ತಾ ಇಲ್ಲ, ಜ್ಞಾನವಂತನಂತೆ ಕಾಣಿಸ್ತಾ ಇಲ್ಲ. ಯಾರೋ ತಂಡ ಇದ್ದಾರೆ ಅಂತ ಒಂದು ಅನುಮಾನದ ಮೇರೆಗೆ ಕಸ್ಟಡಿಗೆ ತಗೊಂಡು ಹೆದರ್ಸೋದ ಅವನನ್ನ ಅಥವಾ ಅವನಿಂದ ಕಕ್ಸೋದ ವಿಚಾರವನ್ನ ಅಂತ? ಇಲ್ಲ, ಈಗ ಏನಾಗುತ್ತೆ ನೋಡಿ ರಮಕ್ಕ, ನಾವುಗಳು ಅವನು ತನಿಖೆಗೆ ಬಂದ ತಕ್ಷಣನೇ ಪೂರ್ವಕವಾದಂತ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಾದ್ಮೇಲೆ ಅವನ ವಿರುದ್ಧವಾಗಿ ಎಲ್ಲಾ ಸಾಕ್ಷ್ಯಾಧಾರಗಳು ತಿರುಗುದೋ ಮತ್ತೆ ಇದರಿಂದ ಒಂದು ಷಡ್ಯಂತ್ರ ಇದೆ ಮತ್ತೆ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಪಿತೂರಿ ನಡೆದು ಅದ್ರ ಹಿಂದೆ ಇವನನ್ನ ಚೂ ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನನಗ್ ಗೊತ್ತಾದ ತಕ್ಷಣ ತನಿಖಾಧಿಕಾರಿಯಾಗಿ ನಾವುಗಳು ಈಗ ಏನ್ ಅವ್ನು ಹೇಳ್ತಾ ಇದ್ರು ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಹಿಂಗೆ ಮಾಡ್ಬೇಕು ಅಂತಿದೆ ಪುಸ್ತಕದಲ್ಲಿ. ಅದ್ ಹೇಗೋ ಮಾಡೋಕ್ ಆಗುದಿಲ್ಲ. ನೀವು ಹೋಗ್ಬಿಟ್ಟು ಶಿರಾಡಿ ಘಾಟಲ್ಲಿ ನಾ ಕೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಊತಾಡಕ್ ತೆಗಿಕ್ ಆಗುದಿಲ್ಲ. ಇದೇ ತರ ಇದೆ, ಯಾರನ್ನ ಮರ್ಡರ್ ಮಾಡದೆ, ಎಲ್ಲಿಂದ ತಗೊಂಡ್ ಬಂದೆ, ಎಲ್ಲಿ ಊತಾಕ್ತೋ, ಯಾರಿದ್ರು ಅಂತ ಅನ್ಬಿಟ್ಟು ಅಂತಾನು ಸಹ ಪೂರ್ಣ ಪ್ರಮಾಣದ ಸತ್ಯವನ್ನ ನಮ್ಗೆ ಹೇಳ್ಬೇಕು. ವೇಗಾಗಿ ಇಲ್ಲಿ ಬಂದವೆಲ್ಲನೂ ಇಲ್ಲಿ ಕೊಂದು ತಂದೆಲ್ಲ ಊತಾಕ್ಬಿಟ್ಟಿದೀನಿ ಇಂಥವ್ರೆಲ್ಲ ಮಾಡಿಸ್ಬಿಟ್ರು ಅಂತ ಆ ವೇಗ್ ಸ್ಟೇಟ್ಮೆಂಟ್ ಗಳನ್ನ ಯಾರ್ಯಾರು ಏನೇನೋ ಹೇಳ್ತಾರೆ. ತಲೆಯಲ್ಲಿ ಸಾಮಾನ್ಯ ಇಲ್ದೆ ಬುದ್ಧಿ ಇಲ್ದೆ ಇರ್ತಕ್ಕಂಥವ್ರದೆಲ್ಲ ನಾವೆಲ್ಲ ತನಿಖೆ ಮಾಡೋಕ್ ಅವಶ್ಯಕತೆ ಬರುವುದಿಲ್ಲ. ಅದು ಒಂದು ಕ್ಲಾರಿಟಿ ಇರ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಲೀಡ್ಸ್ ಇರ್ಬೇಕು, ಅದು ರಿಲೇಟೆಡ್ ಟು ದಟ್ ಎವಿಡೆನ್ಸ್ ಗಳು ನಮ್ಗೆ ಕಲೆಕ್ಟ್ ಆಗ್ಬೇಕು. ಅದ್ 100% ಸಂಬಂಧ ಇರ್ಬೇಕು. ಆಯ್ತು, ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ನಾಳೆ ದಿವಸ ಕ್ವಶನ್ ಮಾಡ್ತಾವೆ ನ್ಯಾಯಾಲಯಗಳು. ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಯಾಕೆ ನಾವೆಲ್ಲ ಮಾಡೋದು ಎಕ್ಸಿಬಿಷನ್ ಮಾಡ್ತಕ್ಕಂಥವ್ರು AC ಮಾಡ್ತಾರೆ ಎಕ್ಸಿಬಿಷನ್ಸ್ ನ. ಆ ಕಾರಣಕ್ಕೋಸ್ಕರನೇ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸ್ತಕ್ಕಂಥವ್ರು ಅವರೇ ಆಗಿರುವುದರಿಂದ ಈಗಾಗಲೇ ಇನ್ನೂ ಇದಾವೆ ಅವೆಲ್ಲ ಆಗದ ಕೆಲಸ. ಈಗಾಗಲೇ ಒಂದು ಸಿಕ್ಕಾದ್ಮೇಲೆ ಪ್ರಪ್ರಥಮ ಒಂದು ಮೊದಲನೇದ್ರಲ್ಲೇ ಸಿಗಬೇಕು ಕರಾರುಕ್ಕಾಗಿ ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಅಂತಂದ್ರೆ ಪ್ರಾರಂಭಿಕವಾಗಿ ಮೊದಲನೇದೇ ಗುಂಡಿ ಹೊಡೆದ ತಕ್ಷಣನೇ ಅದರಲ್ಲೇ ಸಿಗಬೇಕು. ಅದರಿಂದ ಮುಂದಕ್ಕೆ ಹೋಯ್ತು ಅಂತಂದ್ರೆ ನಾವು ಅವ್ನು ಸರಿಯಾಗಿ ಇಂಟ್ರಾಗೇಷನ್ ಮಾಡ್ಲಿಲ್ಲ, ಅವನ್ನ ಸರಿಯಾಗಿ ಕುಲುಮೆಗೆ ಹಾಕ್ಲಿಲ್ಲ ಅಂತ ನನ್ನ ವಾದ. ಅದು ಸರಿಯಾಗಿ ಇಂಟ್ರಾಗೇಟ್ ಮಾಡ್ಬೇಕಲ್ಲ. ಆಯ್ತು, ಅವ್ನಿಗೇನು ಇಲ್ಲ, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದು, ಅವ್ನು ಹೇಳ್ತಾ ಇದ್ದ, ಎಲ್ಲ ಆಗಿದ್ದು ಮುಗೀತು, ಅದು ಒಳ್ಳೇದೇ. ಯಾಕೆಂತಂದ್ರೆ ಇಷ್ಟೊಂದು ಜನ, ಕೋಟ್ಯಾಂತರ ಜನಗಳೆಲ್ಲ ಬಹಳ ಬಹಳ ನೊಂದು ಬಿಟ್ಟಿದ್ರು, ಬಹಳ ಕಳವಳಕಾರಿಯಾಗ್ಬಿಟ್ಟಿದ್ರು. ಆಮೇಲೆ ಆ ಸ್ಥಳದ ಬಗ್ಗೆ ಅತ್ಯಂತ ಹೆಚ್ಚಿಗೆ ಒಲವಿದ್ದಂತವ್ರಿಗೆಲ್ಲ ನಡ್ಕ ಶುರುವಾಗಿ ಹೋಗ್ಬಿಟ್ಟಿತ್ತು. ಮತ್ತೆ ಏನಪ್ಪಾ ಈಗ ಆಯ್ತಲ್ಲ ಅಂತ ಅನ್ನುವಂತ ದುಗುಡಗಳಿತ್ತು. ಈ ಸಂಬಂಧವಾಗಿ ಪೂರಕವಾದಂತ ಏನೂ ಸಿಗದೆ ಇರೋದ್ರಿಂದ ಎವಿಡೆನ್ಸ್ ಗಳು ಇವು ನಾವು ವಿರುದ್ಧವಾದಂತ ಎಲ್ಲಾ ಸಾಕ್ಷ್ಯಾಧಾರಗಳು ಸಿಕ್ಕಿ ನ್ಯಾಯಾಲಯಕ್ಕೆ ಕೊಟ್ಟು ಈಗ ಅವನನ್ನ ನಾವು ಕಸ್ಟಡಿಗೆ ತಗೊಂಡು ಈ ಸಂಚಿಕಾರರಿದ್ದಾರೆ ನೋಡಿ ಇವಾಗ
ಯಾರು ಇದ್ರ ಹಿಂದೆ ಇದ್ದು ನಿಂತು ಮಾಡಿದ್ರಲ್ಲ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಉಮೇಶ್ ಸರ್, ಉಮೇಶ್ ಸರ್, ಎಕ್ಸೆಟ್ರಾಗಳು, ಈಗ ಅವ್ರ ವಿರುದ್ಧವಾಗಿ ಬಹಳ ಅತ್ಯಂತ ವೇಗವಾಗಿ ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗ. ಈಗ ಉಮೇಶ್ ಸರ್, ಯಾರ್ಯಾರು ಇದಾರೋ ಇದನ್ನ ಮಾಡಿಸಿದ್ರಲ್ಲ. ಉಮೇಶ್ ಸರ್, 3 ವಾರ ಆಯ್ತು ಸರ್, 3 ವಾರದಿಂದ ಜೊತೆಲಿದ್ದಾನ ಅವನು, ಹೆಚ್ಚು ಕಡಿಮೆ 3 ವಾರದಿಂದ SIT ಜೊತೆನೇ ಇದ್ದಾನ ಅವನು. ಇಷ್ಟು ದಿನಗಳಾದರೂ SIT ಅವ್ರಿಗೆ ಇವನ್ ಹಿಂದೆ ಯಾರಿದ್ದಾರೆ, ಯಾರ ಒಂದು ಆಣತಿಯ ಮೇರೆಗೆ? ಈಗ ಇವನು ಟೂಲೇ ಆಗಿರಲಿ, ಈ ಮನುಷ್ಯ ಟೂಲ್ ಆಗಿರಲಿ, ಟೂಲ್ ಕಿಟ್ ಮ್ಯಾನೇಜರ್ ಒಬ್ಬ ಇರಬೇಕಲ್ಲ, ಟೂಲ್ ಕಿಟ್ ರಚನೆ ಮಾಡೋನೊಬ್ಬ ಇರಬೇಕಲ್ಲ. ಅವನ್ನ SIT ಪತ್ತೆ ಹಚ್ಚಲಿಲ್ವ ಇಲ್ಲಿವರೆಗೂ? ಬರೀ ಟೂಲ್ ಹೇಳಿದ ಮಾತೇ ಕೇಳಿಕೊಂಡು ಎಲ್ಲ ಕೂಲಾಗಿ ಅಗಿತಾ ಇದ್ರ? ಇಲ್ಲ, ಖಂಡಿತವಾಗ್ಲೂ ಎಲ್ಲಾ ಮಾಹಿತಿನೂ SIT ಅಧಿಕಾರಿಗಳ ಹತ್ರ ಇರ್ತದೆ, ತನಿಖಾಧಿಕಾರಿ ಹತ್ರ. ಈಗಾಗ್ಲೇನೆ ಹಲವಾರು ಜನ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಮತ್ತೆ ಇವ್ರದೆಲ್ಲ ಟೋಟಲಿ ಇವ್ರದೆಲ್ಲ ಒಳಸಂಚು ಹೆಂಗ್ ನಡೀತು ಅಂತ ಅನ್ನುವಂತ ಮೊಬೈಲ್ ಫೋರೆನ್ಸಿಕ್ ಅನಾಲಿಸಿಸ್ ಸಹ ಮಾಡಿರ್ತಾರೆ. ಆಮೇಲೆ ಇವ್ರದ್ದು ಪೂರ್ಣ ಪ್ರಮಾಣದಲ್ಲಿ ಹೇಗೆ ಇವರು ಎಲ್ಲಿಂದ ಬಂದ್ರು, ಹೇಗೆ ಪ್ರಾರಂಭ ಮಾಡಿದ್ರು, ಇದನ್ನ ಎಲ್ಲೆಲ್ಲಿ ಮಾಡಿದ್ರು ಅಂತ ಅನ್ನುವಂತ ಎಲ್ಲಾ ಮಾಹಿತಿನೂ ಸಹ ಕಲೆ ಹಾಕಿರ್ತಾರೆ. ಆ ಕಾರಣಕ್ಕೋಸ್ಕರನೇ ಇವನನ್ನ ಇವಾಗ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ತಕ್ಷಣನೇ ಇವತ್ತಿಂದ ಮತ್ತೆ ನಾಳೆಯಿಂದನೂ ಯಾರ್ಯಾರು ಸಂಚುಗಳು ನಡೆಸಿದಾರೋ ಅವ್ರ ವಿರುದ್ಧವಾಗಿ ಕ್ರಮಗಳನ್ನ ಜರುಗಿಸೋದಕ್ಕೆ 100ಕ್ಕೆ 100ರಷ್ಟು ಹೋಗ್ತಾರೆ. ಬಟ್ ಇದು ಬಹಳ ಅತ್ಯಂತ ನನ್ನ ಲೆಕ್ಕದಲ್ಲಿ ಬಹಳ ಗಟ್ಟಿಯಾದಂತ ಕೇಸ್ ಆಗ್ತದೆ. ಯಾಕೆಂದ್ರೆ ನಾವು ರಾಜ್ಯದಲ್ಲಿ ಇಂತ ಅದು SIT ಸರ್ಕಾರ ನೇಮಕ ಮಾಡದಂತದ್ನೇ ಬದ್ನಾಮ್ ಮಾಡ್ತಾರೆ, ಅದಕ್ಕೊಂದು ಸಂಚು ಮಾಡವ್ರೆ ಅಂತ ಅಂದ್ರೆ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಧೈರ್ಯ ಜಗತ್ತಲ್ಲಿ ಯಾರಿಗೂ ಏನು ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಸರ್ಕಾರ ರಚಿಸಿದಂತಹ ಒಂದು ದೊಡ್ಡ SITಗೆ ಅವರು ಈ ತರವಾದಂತಹ ಒಂದು ಎಲ್ಲ ಇದನ್ನ ನಾಟಕೀಯವಾಗಿ ಸಂಪೂರ್ಣವಾಗಿ ಎಲ್ಲವನ್ನ ಸ್ಟೇಜ್ ಮ್ಯಾನೇಜ್ ಮಾಡ್ಕೊಂಡು ಒಬ್ಬ ಮನುಷ್ಯನ ಹುಟ್ಟಾಕಿ ಅವನನ್ನ ತಯಾರು ಮಾಡ್ತಾರೆ ಅಂತ ಅಂದ್ರೆ ನನ್ನ ಲೆಕ್ಕದಲ್ಲಿ ಇದು ನನ್ನ ಲೆಕ್ಕದಲ್ಲಿ ಹಿಂದೇನು ಯಾವುದೂ ಆಗಿಲ್ಲ, ನನ್ನ ಲೆಕ್ಕ ಇನ್ ಮುಂದೇನು ಯಾವುದೂ ಆಗುದಿಲ್ಲ. ಯಾಕೆ ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರೋ ಒಬ್ಬನ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಬೇರೆ ವಿಚಾರ, ಯಾರೋ ಒಂದು ಗುಂಪಿನ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಆದ್ರೆ ಧರ್ಮಸ್ಥಳ ಇರ್ತಕ್ಕಂಥದ್ದು ಇಡೀ ವ್ಯಾಪಕ ವಿಶ್ವವ್ಯಾಪಿ ಇದ್ರ ಅನುಯಾಯಿಗಳಿದ್ದಾರೆ. ಆ ಸಂಬಂಧವಾಗಿ ಪ್ರತಿದಿನ ಪ್ರತಿ ಸೆಕೆಂಡು ಏನ್ ನಡೀತಾ ಇದೆ ಅಂತ ಜನ ನೋಡ್ತಾರೆ. ಇದನ್ನೆಲ್ಲ ನೋಡಿದಾಗ ಇಷ್ಟೊಂದು ಈ ತರ ಒಂದು ಒಳಸಂಚು ನಡೆದಿದೆಲ್ಲ ಅಂತ ಅನ್ನುವಂಥದ್ದು ಅವ್ರು ಗೊತ್ತಾದ ತಕ್ಷಣನೇ ಅವ್ರು ಎಷ್ಟು ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ಸಂಚು ನಡೆಸಿರ್ತಕ್ಕಂಥವ್ರು ಕ್ರಮ ಜರುಗಿಸ್ಲೇಬೇಕು. ಹಂಗೆ ಕೂತ್ಕೊಳ್ಳೋಕ್ ಸಾಧ್ಯನೇ ಆಗುದಿಲ್ವಲ್ಲ SIT ಅವ್ರಿಗೆ. ದಿಲೀಪ್ ಜಿ, ಒಂದು ಕ್ವಶನ್ ಇತ್ತು ನಂದು. ಏನಂತ ಹೇಳಿದ್ರೆ, ಈ ಕೇಸಲ್ಲಿ 2 ಭಾಗ. ಇನ್ನು ಮುಂದಕ್ಕೂ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಆರೋಪಗಳನ್ನು ಮಾಡ್ತಾ, ಇಂಥ ವ್ಯಕ್ತಿ 100 ಕೊಲೆ ಮಾಡಿಬಿಟ್ಟಿದ್ದ, 10 ಕೊಲೆ ಮಾಡಿದ್ದ, ನಾನೇ ಹೋತಿದ್ದೀನಿ ಅಂಥೇಳಿ ಯಾವುದೋ ಸ್ಮಶಾನಕ್ಕೆ ಹೋಗಿ ಒಂದು ಬುರುಡೆನ ಮಚ್ಚಿನ ತುದಿಗೆ ಸಿಕ್ಕಿಸಿಕೊಂಡು ಬಂದು ಒಂದು ಕಥೆಯನ್ನು ಅವನು ಹೇಳಿದ್ರೆ ಸರ್ಕಾರ ಕಡ್ಡಾಯವಾಗಿ SIT ರಚನೆ ಮಾಡಲೇಬೇಕಾಗ. SIT ರಚನೆ ಮಾಡಿ ಅವನೊಂದು 15 ಗುಂಡಿ ತೋರಿಸ್ತಾನೋ, 50 ಗುಂಡಿ ತೋರಿಸ್ತಾನೋ, 10 ಗುಂಡಿ ತೋರಿಸ್ತಾನೋ, ತೋರಿಸುವಷ್ಟರಲ್ಲಿ ಹೇಳ್ತಾರಲ್ಲ, ಸತ್ಯ ಪಾದರಕ್ಷೆ ಹಾಕೊಳ್ಳುವಷ್ಟರಲ್ಲಿ ಸುಳ್ಳು ಜಗತ್ತೆಲ್ಲ ಸುತ್ತಕೊಂಡು ಬಂದಿತ್ತು ಅಂತ, ಆ ಕಥೆ ಆಗಬಹುದು ಅಂತ ಒಂದು. ಇನ್ನೊಂದು ಭಾಗ ಇದೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ. ಕೆಲವರಿಗೆ ಈ ಭಾಗದಲ್ಲಿ ಆದಂಥ ಕೊಲೆಗಳೋ, ನಾಪತ್ತೆ ಪ್ರಕರಣವೋ, ಅತ್ಯಾಚಾರ ಅಂತ ಆರೋಪಿಸಲಾದಂಥ ಪ್ರಕರಣವೋ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಲಿಲ್ಲ, ಸಾಕ್ಷಿ ನಾಶ ಮಾಡಿಬಿಟ್ಟಿದ್ರು, ಕೇಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ನೇ ಆಗಲಿಲ್ಲ, ಪ್ರಭಾವ ಬಳಸಿದ್ರು, ಹಣ ಬಳಸ್ಬಿಟ್ರು, ಈ ಏನೇ ಇವರು ಆರೋಪಗಳನ್ನು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೇ ಇವರ ದುಃಖ, ಇವರ ಆಕ್ರೋಶ, ಕೆಟ್ಟ ಶಬ್ದ, ಹತಾಶೆ, ನೋವು, ಪ್ರತೀಕಾರದ ಮಾತುಗಳು ಅಲ್ಲಿಗೆ ಸೀಮಿತವಾಯಿತೇ ವಿನಃ ಯಾವ ಒಬ್ಬ ಮುಸುಕುದಾರಿ ಚಿನ್ನಯ್ಯ ಕೋರ್ಟ್ ಬಾಗಿಲು ಬಡಿದ್ನೋ, ಇದೇ ರೀತಿಯಲ್ಲಿ ಒಬ್ಬ ನ್ಯಾಯಾಲಯಕ್ಕೆ ಮುಂದೆ ಬಂದನೋ, ಆ ರೀತಿ ಮಾಡದೆ ಬೇರೆ ಕಡೆನೇ ಕೂತ್ಕೊಂಡು ದಿನ ಅಳ್ತಾ ಇದ್ರೆ ಏನಾದರೂ ವ್ಯಾಲ್ಯೂ ಇದೆಯಾ ಭಾರತದ ಒಂದು ವ್ಯವಸ್ಥೆಯಲ್ಲಿ ಅಂತ ದಿಲೀಪ್ ಜಿ? ನೋಡಿ, ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ತರ ವ್ಯಕ್ತಿಗಳನ್ನ ನಾವು ಎಂಟರ್ಟೈನ್ ಮಾಡೋದಿದ್ಯಲ್ಲ, ಅಂದ್ರೆ ಕಂಪ್ಲೇಂಟ್ ತಗೊಂಡು ಅವನ್ ಹೇಳಿಕೆನ ತಗೊಂಡಿದ್ದೇ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಯಾಕಂತಂದ್ರೆ ಹೇಳಿರತಕ್ಕಂತ ಸ್ಟೋರಿ ಅವನು ಬೇರೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಯಾವ ವ್ಯಕ್ತಿದು ಮರಣ ಆಗಿದೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಆ ಬೇಸಿಕ್ ಇನ್ಫಾರ್ಮೇಶನ್ ಕೊಡದಲ್ಲೇ ಇಲ್ಲಿ ಹಲವಾರು ಜೀವಗಳನ್ನ ಹೂತಾಕಿದೀನಿ ಅಂತ ಹೇಳಿ ನೀವ್ ಹೇಳಿದಾಗ ಸ್ಮಶಾನದಲ್ಲಿ ತೋರಿಸಿದ್ರೆ ಸ್ಮಶಾನದಲ್ಲಿ ಹೆಣ ಇಲ್ದಲ್ಲ ಇನ್ನೇನ್ ಇರ್ತದೆ? ಹೌದು. ಸೊ ಅದಕ್ಕೆಲ್ಲ ಒಂದು ಕುತ್ಕೊಳಕ್ ಆಗತ್ತ? ಇವರೆಲ್ಲ ರೇಪಿಸ್ಟು ಅಥವಾ ಈ ತರದ್ ಬುಡೆ, ಈ ತರದ್ ಜನದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಕರೆಯಕ್ಕಾಗತ್ತ? ಯಾರ್ಯಾರು ಕಳೆದು ಹೋಗಿದ್ದಾರೆ, ಬನ್ನಿ, ನಿಮ್ದು ಯಾರ ಬುಡೆ ಇರ್ಬೋದು, ಇಲ್ಲಿ ನಿಮ್ ಸಂಬಂಧಿಕರು ಬುಡೆ ಇರ್ಬೋದು, ಇವರೇ ಏನೋ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕತೆ ಕಟ್ಟಕ್ಕಾಗತ್ತ? ಹಾಗಾಗಿ ಇವಾಗ ಏನು SIT ಅವ್ರನ್ನ ಕಸ್ಟಡಿ ತಗೊಂಡಿದೆ, ಇದುವರೆಗೂ
ಅವರ ಕಸ್ಟಡಿಲೇ ಇದ್ದಿದ್ದು. ಓಕೆ ಅಂದ್ರೆ ಸೊ ಬಂದಿ ಆಗಿರ್ಲಿಲ್ಲ ಅಷ್ಟೇ. ಓಕೆ. ಸೊ ಸಾಕ್ಷಿದಾರ ಅಂತ ಹೇಳ್ಬಿಟ್ಟು ದೂರದಾರ ಅಂತ ಹೇಳ್ಬಿಟ್ಟು ತಗೊಂಡು ಸುತ್ತಾಡ್ತಾ ಇದ್ರು. ಇವಾಗ ಎಷ್ಟು ಜನ ಅವ್ರಿಗೆ ಗೊತ್ತಿದ್ದಲ್ಲ ಇರೋದು, ಇವಾಗ ಕಸ್ಟಡಿ ತಗೊಂಡ್ಮೇಲೆ ಏನ್ ಗೊತ್ತಾಗುತ್ತೆ? ಇವಾಗ ಇವತ್ತಿಂದ ಏನ್ ಕೆಲಸ ಶುರು ಮಾಡಿದಾರೆ SIT ಅವರು, ಅದನ್ನೇ ಮೊದ್ಲು ಮಾಡಿದ್ರೆ ಇಷ್ಟು ಕೆಲಸನೇ ಉಳಿತಾ ಇತ್ತಲ್ಲ. ಅಲ್ಲ, ಇದು ಇನ್ನೊಂದು ದಿಲೀಪ್ ಜಿ, ಈಗ ಕೇಸ್ ಶುರುವಾಗಿರೋದು ಈ ಬುರುಡೆಯಿಂದ ಶುರುವಾಯಿತು. ಯಾರು ಸಾಯಿಸಿದ್ರು, ಯಾವ ಬಾಡಿಯಪ್ಪ, ಯಾವ ತರ ಇತ್ತು, ಒಂದು ರೇಖಾಚಿತ್ರ ಆದ್ರೂ ಬಿಡಿಸೋಣ ಹೇಳು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಹೇಳು, ಇದೇನು ಶುರುವಾದಂಗಿಲ್ಲ ಈ ಕೇಸಲ್ಲಿ. ಅಷ್ಟಲ್ಲಾಗಲೇ ಕೆಲವು ರಿಓಪನ್ ಮಾಡಿ ಕೇಸ್ಗಳನ್ನ ಬಿ ರಿಪೋರ್ಟ್ ಆಗ್ಬಿಟ್ಟಿದೆ, ಸಿ ರಿಪೋರ್ಟ್ ಆಗ್ಬಿಟ್ಟಿದೆ, ಸಾಕ್ಷ್ಯನಾಶ ಆಗ್ಬಿಟ್ಟಿದೆ, ಈ ಕೂಗು ಶುರುವಾಯ್ತಲ್ಲ. ಬಿ ರಿಪೋರ್ಟೋ ಸಿ ರಿಪೋರ್ಟೋ, ಅದಕ್ಕೆ ಈ ಬುರುಡೆ ವೀರನೋ ಇನ್ಯಾರೋ ಏನೋ ತಂದು ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಪ್ರೈವೇಟ್ ಕಂಪ್ಲೇಂಟ್ ಹಾಕಬಹುದಾಗಿತ್ತು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೋಬಹುದಾಗಿತ್ತು, ಜಡ್ಜನ್ನೇ ನೇರವಾಗಿ ಕಾಣಬಹುದಾಗಿತ್ತು. ಇದನ್ನ ಮಾಡಕ್ಕೆ ಎಲ್ರಿಗೂ ಅವಕಾಶ ಇತ್ತು. ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗೆ ಸೀಮಿತವಾಯ್ತಾ ಅದು, ಆ ಕೂಗು, ಆಕ್ರೋಶ, ಹತಾಶೆ ಎಲ್ಲವೂ ಅಂತ? ಇವಾಗ ನೋಡಿ, ಬಿ ರಿಪೋರ್ಟ್ ಅಂತಂದ್ರೆ ಒಂದು ಸುಳ್ಳು ದೂರ ಅಂತ ಹೇಳ್ಬಿಟ್ಟು, ಅಥವಾ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ನಾಟ್ ಟ್ರೇಸ್ಡ್ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಸಿ ರಿಪೋರ್ಟ್ ಎಷ್ಟಾಗಿದೆ, ಯಾವ ತಾಲೂಕಲ್ಲಿ ಆಗಿದೆ, ಯಾವ ಜಿಲ್ಲೆಯಲ್ಲಿ ಆಗಿದೆ, ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ರಿಜಿಸ್ಟರ್ ಆಗಿದೆ ಅನ್ನೋದು ಬೇಕಲ್ಲ ಒಂದು. ಓಕೆ, ಈ ತರದೊಂದು ಮರ್ಡರ್ ಕೇಸಲ್ಲಿ ಅಥವಾ ಈ ತರದ್ದು ಏನು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಥವಾ ಕಳೆದು ಹೋಗಿದ್ದಾರೆ ಅಥವಾ ನಾಪತ್ತೆ ಪ್ರಕರಣ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಅಂತ ಕೇಸಲ್ಲಿ ಇಂತ ಒಂದು ಹುಡುಗಿ ಇಂಥ ಜಾಗದಿಂದ ಇಂಥ ಜಾಗದಲ್ಲಿ ಈ ವರ್ಷದಲ್ಲಿ ನಾಪತ್ತೆ ಆಗಿದ್ದಾಳೆ, ಈ ತರ NCR ಆಗಿತ್ತು, ಆಮೇಲೆ ಅನ್ಟ್ರೇಸೇ ಆಗಿಲ್ಲ, ಅದನ್ನ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಏನಾರ ಹೇಳಿ, ಸೊ ಆ ತರ ಕ್ಲೋಸ್ ಆಗಿದ್ದು. ಆದ್ರೆ ಅವರ ವಿಕ್ಟಿಮ್ ಯಾರಿರ್ತಾರೆ, ವಿಕ್ಟಿಮ್ ಅಂತಂದ್ರೆ ಇವಾಗ ಮಿಸ್ಸಿಂಗ್ ಇರೋ ಕೇಸಲ್ಲಿ ತಂದೆ ತಾಯಿನೇ ವಿಕ್ಟಿಮು, ಅವ್ರ ಅಣ್ಣ ತಮ್ಮದಿರೇ ವಿಕ್ಟಿಮ್, ಅವ್ರ ಸಂಬಂಧಿಕರೇ ವಿಕ್ಟಿಮು. ಅವರೇ ಮುಂದುವರೆಸ್ದಲೆ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು ಈಗ ಅನ್ಯಾಯ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನಂಬೋದಕ್ಕೂ ಮೊದಲು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಕೂಡ ಮಾಡ್ಬೇಕಲ್ವಾ. ಯಾವ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅವರ ಮನೆಯವರಿಗೆ ಅವಶ್ಯಕತೆ ಇಲ್ಲ, ಅವರ ಮನೆಯವರು ಸಿ ರಿಪೋರ್ಟ್ ಚಾಲೆಂಜ್ ಮಾಡಲ್ಲ, ಬಿ ರಿಪೋರ್ಟ್ ಚಾಲೆಂಜ್ ಮಾಡಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ತನ್ನ ಹೆಸರನ್ನ ಬಳಸ್ಕೊಳೋದಕ್ಕೋ ಅಥವಾ ತನ್ನ ಬೆಳೆ ಬಯಸ್ಕೊಳೋದಕ್ಕೋ ಅಥವಾ ಇನ್ಯಾರ್ದೋ ಸಮಾಧಾನ ಮಾಡ್ಲಿಕ್ಕೋ ಅವನೊಂದು ಕತೆ ಕಟ್ಟಿ ಒಂದು ಪೊಲೀಸರ ಮುಂದೆ ಇಟ್ಟಾಗ ಅದನ್ನ ನಂಬೋ ಅಂತ ಮಟ್ಟಕ್ಕೆ ಹೋಗಿರೋದೇ ನಾನು ತಪ್ಪು ಅಂತ ಹೇಳ್ತೀನಿ. ಕೇಶವ್ಜಿ ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ರ ಪೊಲೀಸರು, ಅಥವಾ ಈ ಒಂದು ಒತ್ತಡ ಇತ್ತಲ್ಲ ಕೇಶವ್ಜಿ ಸೋಷಿಯಲ್ ಮೀಡಿಯಾ ಕಡೆ? ನಾನು ಈಗಲೂ ಅದೇ ಮಾತು ಹೇಳ್ತೀನಿ, ಯಾರಿಗೆ ತನಿಖೆ ಸರಿಯಾಗ್ಲಿಲ್ಲ, ಅದ್ಯಾವುದೋ ಅತ್ಯಾಚಾರ ಆಗಿತ್ತು, ನ್ಯಾಯ ಸಿಗ್ಲಿಲ್ಲ, ಮೋಸ ಆಯಿತು, ಪ್ರಭಾವ ಆಯಿತು, ಒತ್ತಡ ಇತ್ತು, ರಾಜಕೀಯ ಬಳಸ್ಕೊಂಡ್ಬಿಟ್ರು, ಹಣ, ಇದೆಲ್ಲ ಏನಿದ್ರು ಕೂಡ ವಿಧಾನ ಇದು ಅಲ್ವೇ ಅಲ್ಲ. ದಿನಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಲಿ, ದಿನಪೂರ್ತಿ ಬೀದಿಲ್ ಬಂದು ಮಾತಾಡಿದ್ರು, ಪ್ರೊಸೀಜರ್ ಅದು ಅಲ್ವೇ ಅಲ್ಲ. ಇದರ ಅರ್ಥ ಇಂಥ ದೂರದಾರನ ಸೃಷ್ಟಿ ಮಾಡಿದ್ರೆ, ಕೋಟ್ ಅಂಡ್ ಅನ್ಕೋಟ್ ಮಾಡಿದ್ರೆ, ಇಂಥ ದೂರದಾರನ ಸೃಷ್ಟಿ ಆಗಬೇಕಾಗಿತ್ತಾ? ಇಲ್ಲಿ ಇಷ್ಟು ಹೆಣಗಳು ಅಂತ ಹೇಳಿದಾಗ ಏನೂ ಸಿಗದೇ ಇರುವಂಥ ಸ್ಥಿತಿ ಬರಬೇಕಾಗಿತ್ತಾ? ಪ್ರೊಸೀಜರೇ ಹಿಂಗಲ್ಲ ಅಂದಮೇಲೆ ಟಾರ್ಗೆಟ್ ನೀವೇನಾ ಇದರಲ್ಲಿ? ನೀವೇ ಟಾರ್ಗೆಟ್ ಇದರಲ್ಲಿ? ಸರ್, ನಾನು ದಿಲೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಯಾವುದೇ ಒಂದು ದೂರು ಇಲ್ಲದೆ ಯಾರೋ ಒಬ್ಬ ಬಂದು ಇಲ್ಲಿ ನಾನು ಹೂತಿಟ್ಟಿದ್ದೇನೆ, ನಾನು ಆ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಏನು ಇಲ್ಲದೆ, ನಾವು ಮೊನ್ನೆಯಿಂದ ಮಾತಾಡ್ತಿದ್ದೇವೆ, ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡುದಿಲ್ಲ ಅಂತ ಹೇಳುವಂತದ್ದು ಎಲ್ಲರ ಭಾವನೆ. ಆದ್ರೆ ಬೆಂಕಿಯೇ ಇಲ್ಲದೆ ಇಲ್ಲಿ ಹೊಗೆ ಆಡಿದೆ ಅಂತ ಹೇಳಿ ಅರ್ಥ. ಎಲ್ಲಿ ಕೂಡ ಬೆಂಕಿ ಬೀಳಲಿಲ್ಲ. ಇಲ್ಲಿ ಏನಿತ್ತು ಷಡ್ಯಂತ್ರ ಅಂತ ಹೇಳಿದ್ರೆ, ಸುಮ್ಮನೆ ಬರುದು, ಒಂದು ಬಾಂಬ್ ಅನ್ನು ಸಿಡಿಸುದು. ಇದ್ರ ಹಿಂದೆ ಇರುವಂತದ್ದು ಹುಸಿ ಬಾಂಬು. ಈ ಹುಸಿ ಬಾಂಬು ಅಂತ ಹೇಳಿದ್ರೆ ನಾನು ಸೂಕ್ಷ್ಮವಾಗಿ ನಿಮ್ಮ ಮೂಲಕ ತಗೊಳ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಹುಸಿ ಬಾಂಬಿನ ಹಿನ್ನೆಲೆ ಏನು ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ. ಎಲ್ಲ ಇದ್ರ ಏನು ಮಿದುಳು ಅಥವಾ ತಲೆ ಏನಿದೆಯೋ ಅದೆಲ್ಲ ಹುಸಿ ಬಾಂಬಿದ್ದು. ಅದೀಗ ಹೊರಗಡೆ ಬರ್ತಾ ಇದೆ. ಮತ್ತೆ ಇದರಲ್ಲಿ ಕೆಲವರು ನಾನು ದೊಡ್ಡ ಸಾಮಾಜಿಕ ಹೋರಾಟಗಾರ, ನಾನು RTI ಕಾರ್ಯಕರ್ತ ಅಂತ ಬರ್ತಾರಲ್ಲ, ಅವರಿಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಸುಮ್ಮನೆ ಬಂದುಕೊಂಡು ನಾವು ಬಹಳ ಇದನ್ನು ಕೆಲಸ ಮಾಡಿದವರು, ನಾವು ಬಹಳ ದೊಡ್ಡ ಹೋರಾಟ ಮಾಡಿದವರು, ನಾವು ಹೇಳಿದಾಗೆ ಸಮಾಜ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ SIT ಮಾಡಿದ ಮೇಲೆ ಇಂಥವರೇ ಆಗ್ಬೇಕು, ಇಂಥವರನ್ನೇ ನಾವು ನೇಮಕ ಮಾಡ್ಬೇಕು ಅಂತ ಅವ್ರು ಹೇಳಿದ ಮೇಲೆ ನೇಮಕ ಮಾಡಿದ ಸರ್ಕಾರ.
ಅಲ್ಲಿ ಒಬ್ರು ನ್ಯಾಯಾಧೀಶರು ಬೇಕಿತ್ತು, ನಿವೃತ್ತ ನ್ಯಾಯಾಧೀಶರು ಬೇಕಿತ್ತು. ಈ SIT ಮೇಲೆ ನಮಗೆ ನಂಬಿಕೆ ಇಲ್ಲ. ಒಬ್ರು ಮಾಧ್ಯಮದವರು ಕೇಳಿದ್ರೆ ಅವರಿಗೆ, ನಿಮಗೆ ಅಮೆರಿಕದಿಂದ ಒಂದು ಸಂಸ್ಥೆ ಬಂದು ತನಿಖೆ ಮಾಡಿದ್ರು ಕೂಡ ನಿಮಗೆ ನಂಬಿಕೆ ಇಲ್ಲ, ಜನರು ಇದನ್ನು ಆಡ್ತಿದ್ದಾರೆ ಅಂತ ಹೇಳಿ. ಒಟ್ಟಾರೆ ಅವರಿಗೆ ಯಾವುದರ ಬಗ್ಗೆಯೂ ನಂಬಿಕೆ ಇಲ್ಲ. ಏನು ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು, ಏನು ನಮ್ಮ ವ್ಯವಸ್ಥೆಗಳಿದ್ದವು ಅದನ್ನು ದುರುಪಯೋಗ ಪಡಿಸಿಕೊಂಡು ಒಂದು ವರ್ಗ ಇದನ್ನು ಷಡ್ಯಂತ್ರ ಮಾಡ್ಕೊಂಡು ಬಂದಿದೆ. ಒಂದು ವರ್ಗ ನಮಗೆ ಚಳ್ಳೆಹಣ್ಣು ತಿನ್ನಿಸುವಂತ ವ್ಯವಸ್ಥೆಯನ್ನು ಮಾಡಿದೆ. ಸಮಾಜಕ್ಕೆ ಚಳ್ಳೆಹಣ್ಣು, ನಾಗರಿಕರಿಗೆ ಚಳ್ಳೆಹಣ್ಣು ಮತ್ತು ಈ ಒಂದು ವ್ಯವಸ್ಥೆಗೆ ಚಳ್ಳೆಹಣ್ಣು ತೀರಿಸುವಂತ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳಿ ನಮಗೆ ಕ್ಲಿಯರ್ ಕಟ್ ಆಗಿದ್ರಿಂದ ಕಾಣ್ತಾ ಇದೆ ಸರ್. ನಾನು ಏನು ಒಬ್ಬ ಧರ್ಮಸ್ಥಳದ ನಾಗರಿಕನಾಗಿ, ಧರ್ಮಸ್ಥಳದ ಒಬ್ಬ ಭಕ್ತನಾಗಿ ನಾನು ದಿಲೀಪ್ ಸರ್ ಹೇಳಿದಂತ ಆ ಮಾತು ಏನಿದೆಯೋ ಅದನ್ನು ಮತ್ತೆ ಮತ್ತೆ ಅದನ್ನು ಬಹಳ ಅಪ್ರಿಸಿಯೇಟ್ ಮಾಡ್ತೇನೆ. ನಿಜವಾಗಿಯೂ ನಮ್ಮ ವ್ಯವಸ್ಥೆಗಳು ಏನಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಇವರು ನಾಶಗೊಳಿಸಿದ್ದಾರೆ ಸರ್. ನನ್ನ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಮೇಶ್ ಸರ್, ಈಗ ಆ ಭಾಗದಲ್ಲಿ ಒಂದು ಹೆಣ್ಣು ಮಗಳ ಕೊಲೆ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ CBI ವರೆಗೂ ಹೋಯಿತು. CBI ವರೆಗೂ ಹೋಗಿ ಬಂತು. ಅದು ಸರಿಯಾಗಿ ಟ್ರೇಸ್ ಆಗಲಿಲ್ಲ ಅಂತನೋ, ಸಾಕ್ಷ್ಯಗಳಿಲ್ಲ ಅಂತನೋ ಒಂದು ಹಂತಕ್ಕೆ ಅದು ಆ ಕೇಸ್ ಮುಗೀತು. CBI ಯಾವ್ಯಾವ ಕೇಸ್ಗಳನ್ನು, ವಿಶೇಷವಾಗಿ ಮರ್ಡರು ಅತ್ಯಾಚಾರ ಕೇಸ್ಗಳು ತೆಗೆದುಕೊಂಡಾಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಅಂತ ನನಗೆ ಅನಿಸಲ್ಲ. ಅನೇಕ ಅನ್ಟ್ರೇಸಬಲ್ ಕೇಸ್ಗಳು CBI ಲಿಸ್ಟಲ್ಲಿ ಇವೆ. ಸೊ ಹೀಗಿದ್ದಾಗ ಯಾರು ತಾನೇ ಏನು ಮಾಡ್ಲಿಕ್ಕೆ ಸಾಧ್ಯ? ನ್ಯಾಯ ಸಿಗಲಿಲ್ಲ ಅಂಥೇಳಿ ಒಂದೊಂದು ಆರೋಪ ನಿರಂತರವಾಗಿ ಬರ್ತಾ ಇದ್ದಾಗ, ಅಥವಾ ಅದನ್ನು ನೆಕ್ಸ್ಟ್ ಹೋರಾಟದ ಲೆವೆಲ್ಗೂ ತಗೊಂಡು ಹೋಗಲಿಲ್ಲ ಅವರು. ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗಬೇಕಾಗಿದ್ದಂಥ ಜವಾಬ್ದಾರಿ ಹೋರಾಟಗಾರರಿಗಿತ್ತು. ಅದು ಯಾವುದನ್ನು ಮಾಡದೆ ದಿನ ಬೆಳಿಗ್ಗೆ ಅದನ್ನೇ ಹೇಳ್ತಾ ಕೂತ್ರೆ ಇದು ಕೊನೆ ಯಾವಾಗ ಇದಕ್ಕೆ ಅಂತ? ರಮಾಕಾಂತ್ ಅವರೇ, ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಒಂದು ಕೇಸು ನಡೆದಾಗ, ಒಂದು ಪ್ರಕರಣ ದಾಖಲಾಯ್ತು ಅಂತ ಅಂದಾಗ ಪೊಲೀಸ್ ತನಿಖೆಗಳು ಪ್ರಾರಂಭ ಆಗ್ತವೆ. ಆ ಲೋಕಲ್ ಪೊಲೀಸ್ ತನಿಖೆಗಳು ಪ್ರಾರಂಭ ಆದಾಗ ಅವ್ರ ಮೇಲೆ ಸಂಶಯಗಳು ಬಂದಾದ್ಮೇಲೆ ಏನಾಗ್ತದೆ, ಆ ತನಿಖೆಗಳು ಒಂದು ಬೇರೆ ಏಜೆನ್ಸಿ ಅಂತಂದ್ರೆ ಒಂದು COD ಗೆ ಅಂತ ಕೊಡ್ತಾರೆ. COD ಅವರು ತನಿಖೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ COD ಅವ್ರ ಮೇಲೆ ಕೂರ್ಸಿದ ತಕ್ಷಣ ಏನ್ ಮಾಡ್ತಾರೆ, ಅದ್ರ ವ್ಯಾಪ್ತಿ ವಿಸ್ತರಿಸಬೇಕು, ಮತ್ತೆ ಅದು ಬಹಳ ಆ ತನಿಖೆ ಬಹಳ ಬೇರೆ ರೂಪದಲ್ಲಿ ಆಗ್ಬೇಕು ಅಂತ ಹೇಳಿ CBI ಗೆ ಕೊಡ್ತಾರೆ. CBI ನವ್ರಿಗೆ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ, CBI ನವ್ರಿಗೆ 100ಕ್ಕೆ 100ರಷ್ಟು ಆತ್ಮಸಾಕ್ಷಿಯಾಗಿ ಆ ಪ್ರಕರಣ ಅವನು ಮಾಡಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಅವನನ್ನ ದಸ್ತಗಿರಿ ಮಾಡಲ್ಲ. ಯಾಕೆಂದ್ರೆ ನನ್ನ ಪ್ರಕರಣ CBI ಗೆ ಹೋಗಿತ್ತು, ಆದ್ರೆ ನನ್ನ ಪ್ರಕರಣವನ್ನು ಅವರು ತನಿಖೆ ಮಾಡಿದ್ರು. ನನ್ನ ಪ್ರಕರಣದಲ್ಲಿ ನಾನೇನ್ ಚಾರ್ಜ್ ಶೀಟ್ ಹಾಕಿದ್ದೆ ಅದನ್ನೇ ಅವರು ಚಾರ್ಜ್ ಶೀಟ್ ಹಾಕಿದ್ರು. ಯಾವುದೇ ಕಾರಣಕ್ಕೂ ಅವರು ಆ ಪ್ರಕರಣದಲ್ಲಿ ಆ ಮನುಷ್ಯ 99.99 ಇದ್ದಾನೆ, ಇನ್ನೊಂದು % ಇಲ್ಲ ಅಂದ್ರೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕೋದಿಲ್ಲ. ಇದು ನನಗೆ ಬಹಳ ಅತ್ಯಂತ, ನಾನು CBI ನವ್ರನ್ನ ನೋಡಿದ್ದೀನಿ, ಬಹಳ ಹಲವಾರು ವರ್ಷಗಳ ಕಾಲ ಕಾಯ್ದು ಬಿಡ್ತಾರೆ ಒಂದ್ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ. ಆ ಕಾರಣಕ್ಕೆ ಇರ್ತಕ್ಕಂಥ ಎಲ್ಲಾ ಪ್ರೈಮ್ ಏಜೆನ್ಸಿ ಈ ದೇಶದವು ಎಲ್ಲಾ ಮುಗಿದೋಗ್ಬಿಟ್ಟು, ಅದಾದ್ಮೇಲೆ ಅದೊಂದು ಚಾರ್ಜ್ ಶೀಟ್ ಅಂತ ನ್ಯಾಯಾಲಯಕ್ಕೆ ಹಾಕಾದ್ಮೇಲೆ, ನ್ಯಾಯಾಲಯದಲ್ಲಿ ಪೂರ್ಣ ಪ್ರಮಾಣದ ಎಲ್ಲಾ ಒಂದು ವ್ಯವಸ್ಥಿತವಾಗಿ ಟ್ರಯಲ್ ನಡೆದಾದ್ಮೇಲೆ ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಯಾರು ಕೊಡಬೇಕಾಗಿತ್ತು ಅವರೆಲ್ಲ ವಿರುದ್ಧವಾದಂತ ಸಾಕ್ಷ್ಯಾಧಾರಗಳನ್ನ ಮೊದಲೇ ಅವರೆಲ್ಲ ತೀರ್ಮಾನ ಮಾಡ್ಕೊಬಿಟ್ಟಿದ್ರು. ಅದನ್ನ ಜೀವನ ಪರ್ಯಂತ ಅದನ್ನ ಯಾವತ್ತೂ ಅದನ್ನ ನಿರಂತರವಾಗಿ ಇಡಬೇಕು. ಈ ಸಬ್ಜೆಕ್ಟ್ ನ ಇದನ್ನ ಇಲ್ಲಿಗೆ ನಾವು ನಿಲ್ಲಿಸಬೇಕು ಅಂದ್ರೆ, ಈ ಪ್ರಕರಣ ಶಿಕ್ಷೆ ಏನಾರು ಆಗ್ಬಿಟ್ರೆ, ನಾವೆಲ್ಲ ಹೋಗ್ಬಿಟ್ಟು ಏನಾರು ಎವಿಡೆನ್ಸ್ ಹೇಳ್ಬಿಟ್ಟು ಶಿಕ್ಷೆ ಆಗೋಗ್ಬಿಟ್ರೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಬಿಡ್ತದೆ. ಉಮೇಶ್ ಸರ್, ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀರಿ. ಸಾರಿ ಇಂಟರಪ್ಟ್ ಮಾಡಿದೀನಿ ತಮ್ಮನ್ನ, ಸಾರಿ ಕ್ಷಮೆ ಇರಲಿ. ನಾನು ಏನ್ ಪಾಯಿಂಟ್ ಅಂತ ಹೇಳಿದ್ರೆ ಸರ್, ಈ ವೇದಿಕೆಯಲ್ಲಿ ಕೂತ್ಕೊಂಡು ಸರ್, ಎಲ್ಲೇ ಯಾವುದೇ ಮಹಿಳೆಗೆ, ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಯಿತು, ಅತ್ಯಾಚಾರ ಆಯಿತು, ಅಥವಾ ಯಾರೋ ಅವ್ರಿಗೆ ಹಾನಿ ಮಾಡಿದ್ರು ಅಂತ ಬಂದಾಗ ಇದೇ ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ, ಆ ಯಾರು ನೋವಿಗೆ ಒಳಗಾದರೋ ಅವರ ಪರವಾಗಿರುವ ಧ್ವನಿ ನಾನು. ಅದರ ಅರ್ಥ, ಯಾವ ವ್ಯಕ್ತಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೋ ಅವನಿಗೆ ಶಿಕ್ಷೆ ಆಗಬೇಕು. ನಾನು ಹೇಳಿದ್ದೆ ನಿಜ, ನಾನು ಹೇಳ್ತಿರೋದನ್ನೇ ಕೇಳಿ, ಇಲ್ಲಿ ಇದೇ ಥರ ನಡೆದಿದೆ, ಹೀಗೆ ಆಗಿದೆ ಅಂತ ಬರೀ ಮಾತಾಡ್ತಾ ಪ್ರೂಫನ್ನು ಕೊಡದೇ ಇದ್ದಾಗ ನ್ಯಾಯಾಂಗ ವ್ಯವಸ್ಥೆನೂ ಏನು ಮಾಡೋಕ್ಕಾಗಲ್ಲ, ಯಾರೂ ಏನು ಮಾಡೋಕ್ಕಾಗಲ್ಲ ಅಲ್ಲ ಉಮೇಶ್ ಸರ್ ಅಂತ? ಏನೂ ಮಾಡೋಕ್ಕಾಗಲ್ಲ. ಯಾವ ಸಾಕ್ಷಿಗಳು ನ್ಯಾಯಾಲಯ ಮುಂದೆ ಹೇಳ್ಬೇಕಾದವೋ ಆ ಸಾಕ್ಷಿಗಳೇ ಕೋರ್ಟ್ಗಳಲ್ಲಿ ವಿರುದ್ಧವಾದಂತ ಸಾಕ್ಷಿಗಳನ್ನ ಹೇಳಿರೋದ್ರಿಂದ ಈ ಕೇಸ್ ಅಡ್ಮಿಟ್ ಆಗಿದೆ. ಆಮೇಲೆ ಇವ್ರ ಇಷ್ಟ ಬಂದಂಗೆ ತೀರ್ಮಾನ ಮಾಡೋಕ್ ಆಗುದಿಲ್ಲ. ಸಿಸ್ಟಮ್ ಅಂತ ಇದೆ, ಕಾನೂನು ಅಂತ ಇದೆ, ಅದು ತನಿಖಾಧಿಕಾರಿಗಳು ಅಂತ ಇರ್ತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಬಿಟ್ಟು ಬಾಯಿಗೆ ಬಂದಾಗ ಓದ್ರು ಬಿಟ್ರೆ ಅವೆಲ್ಲ ನಡೆಯಲ್ಲ ಕೆಲಸಗಳು. ಸಿಸ್ಟಮ್ ಈ ಸಂವಿಧಾನದ ಪ್ರಕಾರವೇ ನಡೀತಾವೆಲ್ಲ, ಅದನ್ನ ಬಿಟ್ಟು ಯಾರು ಮಾಡೋಕ್ ಆಗುದಿಲ್ಲ. ಆ ಕಾರಣಕ್ಕೆ ಎಲ್ಲಾ ತರವಾದಂತಹ ಪೂರ್ಣ ಪ್ರಮಾಣದ ಅತ್ಯಂತ ಎತ್ತರವಾದಂತ CBI ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದೆ ಅಂದ್ರೆ, ಅದನ್ನ ಇವ್ರ ಎಲ್ಲಾ ಜವಾಬ್ದಾರಿಗಳು ಹೋಗಿ ಆ ನ್ಯಾಯಾಲಯದಲ್ಲಿ ಸರಿಯಾದಂತ ಸಾಕ್ಷಿಗಳನ್ನ ಒದಗಿಸಿ ಹೇಳಿಕೆಗಳನ್ನ
ಸಾಕ್ಷಿದಾರಗಳಿಂದ ಕೊಡಿಸ್ತಕ್ಕಂತ ಜವಾಬ್ದಾರಿ ಇವ್ರದ್ದಾಗಿತ್ತು. ಆದ್ರೆ ಅದ್ರ ವಿರುದ್ಧವಾಗಿ ಮಾಡಿದ್ರಿ ಇವರೆಲ್ಲ. ಆಗ್ಬಿಟ್ಟು ವಿರುದ್ಧವಾಗಿ ಮಾಡಿದ ತಕ್ಷಣನೇ ಆದ್ರೆ ಇವ್ರು ಮಾಡ್ಲಿಲ್ವಂತೆ, ನ್ಯಾಯಾಲಯದಲ್ಲಿ ಇವ್ರು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟಿದೆ. ಮತ್ತೆ ಹಾಗಾದ್ರೆ ಇನ್ಯಾರಿದವ್ರು ಹಿಡೀರಿ ಅಂತ. ಯಾಕೆ ಇದೇ ಮನಸ್ಥಿತಿಗಳು ಇವತ್ತು ಕೆಲಸ ಮಾಡಿದವು. ಇವತ್ತು ಏನ್ ಮಾಡಿದ್ವಲ್ಲ, ಈ ಬುಡ ಇಟ್ಕೊಂಡು ಬಂದವು ಇದೇ ಸ್ಥಿತಿಗಳು ಈ ನ್ಯಾಯಾಲಯದಲ್ಲಿ ಈ ಕೇಸ್ ಹೋಗ್ಬೇಕು ಅಂತ ಮಾಡಿರುವಂತದ್ದು. ಅಂದ್ರೆ ಜನ ಹೇಗೆ ಅಂದ್ರೆ ಸಾರ್ವಜನಿಕರಿಗೇನೆ ಆಯ್ತು ಅವ್ನು ಮಾಡ್ಲಿಲ್ಲ ಅಂತ ಕೋರ್ಟ್ ಡಿಕ್ಲೇರ್ ಮಾಡ್ಬಿಟ್ಟಿದೆ ಅಂದ್ರೆ ಇನ್ಯಾರಿದ್ದಾರೆ ಅಂತ ಹೇಳ್ತಾರೆ. ಕಾನೂನಿನ ವ್ಯವಸ್ಥೆ ಏನಿದೆ, ಕಾನೂನು ತನಿಖೆಯ ವ್ಯಾಪ್ತಿ ಇದೆ, ನ್ಯಾಯಾಲಯದಲ್ಲಿ ಕೊಟ್ಟಾದ್ಮೇಲೆ ಒಂದ್ಸರಿ ಜಡ್ಜ್. ಓಕೆ, ಫೈನ್. ನಾನು ದಿಲೀಪ್ ಅವ್ರನ್ನ ಮಾತಾಡಿಸ್ತೀನಿ. ದಿಲೀಪ್ ಜಿ, ಇಲ್ಲೇನಾಯಿತು, ಯಾರಿಗೋ ಇಲ್ಲೇನೋ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಕನ್ವಿನ್ಸ್ ಆಗ್ಬಿಟ್ಟಿದ್ದಾನೆ ಮನುಷ್ಯ. ಕೋರ್ಟನ್ನು ನಂಬ್ತಾ ಇಲ್ಲ, ಕಾನೂನು ನಂಬ್ತಿಲ್ಲ, ಸಾಕ್ಷ್ಯಗಳು ನಂಬ್ತಿಲ್ಲ, CBI ನಂಬ್ತಿಲ್ಲ ಅಂತ ಬಂದಾಗ ತಾನು ಹಿಡಿದುಕೊಂಡಿರ್ತಕ್ಕಂಥ ಮೊಬೈಲು, ಅದರಲ್ಲಿನ ಸೆಲ್ಫಿ ಕ್ಯಾಮ್ರಾ ಅಥವಾ ಇನ್ಯಾವುದೋ ಒಂದು ಕ್ಯಾಮ್ರಾ, ಅದರ ಮುಂದೆ ತಾನು ಏನು ಹೇಳ್ತಿದ್ದೀನೋ ಇದೇ ಅಂತಿಮ ಜಡ್ಜ್ಮೆಂಟ್, ಇದೇ ನ್ಯಾಯ, ಉಳಿದದ್ದೆಲ್ಲವೂ ಇಲ್ಲಿ ನಶ್ವರ ಮತ್ತು ಅರ್ಥಗರ್ಭಿತವಲ್ಲದ್ದು ಮತ್ತು ಅನ್ಯಾಯದಿಂದ ಕೂಡಿರುವಂಥದ್ದು. ಇಂಥದ್ದೇ ವ್ಯಕ್ತಿ ಮಾಡಿದಂಥ ತೀರ್ಮಾನಕ್ಕೆ ಬಂದುಬಿಟ್ಟಾಗ ಅವ್ರು ಹತಾಶರು ಆಗಬಹುದು, ಎಕ್ಸ್ಟ್ರೀಮಿಟಿಗೂ ಹೋಗಬಹುದು. ಅದನ್ನೇ ನಿಜ ಅಂತ ಹೇಳಿ ಅನೇಕರಲ್ಲಿ ಹೇಳಬಹುದು, ಹೋರಾಟದಿಂದ ಬೇಕಾದರೂ ಕರ್ಕೊಳ್ಬಹುದಾಗತ್ತೆ. ಬಟ್ ಇಂಥ ವಿಚಾರಗಳನ್ನು ಎಲ್ಲ ಕೇಸ್ಗಳಲ್ಲೂ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ತೀರ್ಪು ಬಂದಿರತಕ್ಕಂಥ ಕೇಸ್ಗಳಲ್ಲಿ ನ್ಯಾಯಾಲಯ ಆದರೂ ಕೂಡ ಸುಮ್ಮನೆ ಇರಬೇಕಾ ಅಂತ ನನ್ನ ಪಾಯಿಂಟ್. ನೋಡಿ, ಇದು ಹುಚ್ಚುತನದ ಪರಮಾವಧಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ವ್ಯಕ್ತಿ ಯಾರ್ಯಾರು ಇವಾಗ ಮುಂದೆ ಬರ್ತಿದ್ದಾರೆ, ವೈಯಕ್ತಿಕವಾಗಿ ಯಾರು ಕೂಡ ಬಾಧಿತರಲ್ಲ. ಒಂದು ಸಮಾಜದಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿ ಆ ಒಂದು ಸಾವಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಸಮಾಜನು ಕೂಡ ಅದನ್ನ ಯಾರು ಕೂಡ ಒಪ್ಪೋದಿಲ್ಲ, ನಿರ್ವಿವಾದವಾಗಿ. ಎಲ್ರೂ ಕೂಡ ನಿಮ್ಮ ಟಿವಿ ಚಾನೆಲ್ ಕೂಡ ಇರ್ಬೋದು ಅಥವಾ ಎಲ್ಲ ಟಿವಿ ಚಾನೆಲ್ ಕೂಡ ಇರ್ಬೋದು, ಎಲ್ರೂ ಕೂಡ ಎಲ್ಲ ನಾಗರಿಕರು ಕೂಡ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಬಯಸೋದು ಅದು ಸಹಜ. ಹಾಗೆ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿತನನ್ನ ಬಂಧಿಸಿ ಅವರ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಹೊರಿಸಿದ್ದು ಕೂಡ ಅದು ಸುಳ್ಳಲ್ಲ. ಹಾಗೇನಾದ್ರು ಇವಾಗಿನ ಏನು ಸೋಕಾಲ್ಡ್ ಹೋರಾಟಗಾರರು ಇದ್ದಾರೆ, ರೀಲ್ಸ್ ಹೋರಾಟಗಾರ ಅಂತ ಕರಿತೀರಾ ಅಥವಾ ಬೇರೆ ಎಡಪಂಥೀಯರು ಅಂತ ಹೇಳ್ಬಿಟ್ಟು ಅಂತ ಕರಿತೀರಾ, ಅಥವಾ ಯಾರು ಧರ್ಮಸ್ಥಳದ ವಿರುದ್ಧ ಒಂದು ಅಶಾಂತಿ ಉಂಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದಾರಲ್ಲ, ಅವರೆಲ್ಲ ಈ ದೋಷಾರೋಪಣೆ ಪಟ್ಟಿಯನ್ನ ಹೊರಿಸಿದಾಗ ಈ ಸೌಜನ್ಯ ಪ್ರಕರಣದಲ್ಲಿ ಆ ದೋಷಾರೋಪಣೆ ಪಟ್ಟಿ ಸುಳ್ಳು ಅಂತ ಹೇಳ್ಬಿಟ್ಟು ಯಾಕೆ ಇದುವರೆಗೂ ಮುಂದೆ ಬಂದಿಲ್ಲ? ಅಡಿಷನಲ್ ಚಾರ್ಜ್ ಶೀಟ್ ಮಾಡಿಸಬಹುದಾಗಿತ್ತು ಬೇಕಿದ್ರೆ. ಹೌದು, ಅದರಲ್ಲಿ ನನಗೆ ಈ ವ್ಯಕ್ತಿ ಮಾಡಿಲ್ಲ, ಈ ವ್ಯಕ್ತಿ ಮೇಲೆ ವಿನಾಕಾರಣ ಇವರು ದೋಷಾರೋಪಣಾ ಪಟ್ಟಿಯನ್ನ ಹೊರಿಸಿದ್ದಾರೆ, ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ದೋಷಾರೋಪಣಾ ಪಟ್ಟಿಯನ್ನ ಎಲ್ಲೂ ಕೂಡ ಇದುವರೆಗೆ ಚಾಲೆಂಜ್ ಮಾಡಿಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ಉಮೇಶ್ ಸರ್ ಏನ್ ಹೇಳಿದ್ದಾರೆ, ಇದರಲ್ಲಿ ಅಕ್ಯುಟಲ್ ಆಗಿದೆ ಅಂದ ಮಾತ್ರಕ್ಕೆ ಅವರು ಅಂದ್ರೆ ಅಪರಾಧಿ ಭಾಗಿಯಾಗಿಲ್ಲ ಅಂತಾನೂ ಅರ್ಥ ಅಲ್ಲ, ಭಾಗಿಯಾಗಿದ್ದಾರೆ ಅಂತಾನೂ ಅರ್ಥ ಅಲ್ಲ. ಸೊ ಕೆಲವೊಂದು ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ನೀವೊಬ್ಬ ಆರೋಪಿ ಮೇಲೆ ನಾವು ಆರೋಪವನ್ನ ಸಾಬೀತುಪಡಿಸ್ಬೇಕು ಅಂತ ಹೇಳಿದ್ರೆ 100% ಎಫರ್ಟ್ ಹಾಕ್ಬೇಕು. ಅದ್ರಲ್ಲಿ ಏನಾರು ಒಂದು ಕಿಂಚಿತ್ತು ಕೂಡ ಸಂಶಯ ಬಂದ್ರೆ ನ್ಯಾಯಾಲಯಕ್ಕೆ ಅಂತ ವ್ಯಕ್ತಿಯನ್ನ ಶಿಕ್ಷೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಹಾಗಾಗಿ ಆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ರೆ ಅಥವಾ ಬೇರೆ ಯಾವುದೇ ಲೋಕಲ್ ಸಾಕ್ಷಿಗಳು ಸರಿಯಾಗಿ ಸಹಕಾರ ನೀಡದಲೆ ಒಬ್ಬ ಆರೋಪಿತ ಬಿಡುಗಡೆ ಆದ್ರೆ, ಸೊ ಆ ಆರೋಪಿತ ತಪ್ಪು ಮಾಡಿಲ್ಲ ಅಥವಾ ಬೇರೆ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ತಿಳ್ಕೊಳೋದಿದೆಯಲ್ಲ, ಅದು ಸಮಾಜವನ್ನ ನಾವು ಬೇರೆ ದೃಷ್ಟಿಗೆ ಕೊಂಡೊಯ್ತಕ್ಕಂಥ ಪ್ರಯತ್ನ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ಹೋರಾಟಗಾರರು, ನಕಲಿ ಹೋರಾಟಗಾರ ಅಥವಾ ನಿಜವಾದ ಹೋರಾಟಗಾರ, ಅವ್ರು ಯಾರೂ ಕೂಡ ಆ ಚಾರ್ಜ್ ಶೀಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಏನು ಚಾಲೆಂಜ್ ಮಾಡಿಲ್ಲ. ಬಟ್ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಅಥವಾ ಬಂದಿರತಕ್ಕಂತ ಸಿಚುವೇಶನ್ ನ ಅವ್ರು ಲಾಭ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಫೈನ್. ಕೇಶವ್ಜಿ, ಒಂದು ಫೈನಲ್ ಕ್ವಶನ್ ಕೇಶವ್ಜಿ ತಮಗೆ. ಪ್ರಶ್ನೆ ಇಷ್ಟೇ ನಂದು. ಈಗ ಯಾರ್ಯಾರಿಗೋ ಹತಾಶೆ ಇದೆ, ಸಿಟ್ಟಿದೆ, ಕೋಪ ಇದೆ, ಆಕ್ರೋಶ ಇದೆ, ಅನ್ಯಾಯ ಆಗಿದೆ ಅಂತ ಏನೇನೋ ಫೀಲಿಂಗ್ ಇದೆ. ಆ ಎಲ್ಲ ಫೀಲಿಂಗ್ಗಳಿಗೆ ಒಂದು ರೂಪ ಕೊಟ್ಟಂತೆ ಬಂದವನೇ ಈ ಮಾಸ್ಕ್ ಮ್ಯಾನು. ನಾನು ಮಾಡೋಕ್ಕಾಗದಿದ್ದು ಈ ಮಾಸ್ಕ್ ಮ್ಯಾನ್ ಏನೋ ಮಾಡ್ತಾ ಇದ್ದಾನೆ, ಹಾಗಾಗಿ ನನಗಿದೊಂದು ಒಳ್ಳೆ ಟೈಮ್ ಇದು. ಆ ಕೊಲೆ ಹಾಗಾಗಿತ್ತು, ನಾಪತ್ತೆ ಆಗಿತ್ತು, ಈ ರೇಪ್ ಆಗಿತ್ತು, ಇದ್ರ ಸಾಯಿಸಿದ್ರು, ಎಲ್ಲವುಗಳು ಕೂಡ ಅಟ್ಟೆ ಟೈಮ್ ಬಂದವು. ನನ್ನ ಪಾಯಿಂಟ್ ಇಷ್ಟೇ, ನಮ್ಮ ಕಣ್ಣು ಮುಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್, ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ, ಒಂದು ಮಗುನೋ ಒಬ್ಬ ವಯಸ್ಸಾದವರೋ ಒಬ್ಬ ಮನುಷ್ಯನಾರೋ ಸತ್ತೋಗ್ತಾರೆ. ಸತ್ತೋದಾಗ ನಾನು ಅದನ್ನು ನೋಡಿಯೂ ನೋಡದಂತೆ ಹೊರಟೋಗೋದು.
ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಹೊರಟುಬಿಡೋದು. ಕೋರ್ಟಿಗೆ ಬರುತ್ತದು, ಈ ಗಾಡಿ ಹೊಡೆದಿಲ್ಲ, ಇವನ್ ಗಾಡಿ ಗುದ್ದದು ಸಾಯಲಿಲ್ಲ ಅಂದ ತಕ್ಷಣ ನಾನು ಇದ್ದಕ್ಕಿದ್ದಂತೆ ಫೇಸ್ಬುಕ್ಕೋ ಟ್ವಿಟರ್ಗೋ ಅಥವಾ ಯೂಟ್ಯೂಬ್ಗೋ ಬಂದುಬಿಟ್ಟು ಅನ್ಯಾಯ ಆಗಿದೆ ಇಲ್ಲಿ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ ಅಂಥೇಳಿ ಫೇಸ್ಬುಕ್ ಸಿಂಪತಿಗೆ ಇಟ್ಸ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ನಾಟ್ ಕರೆಕ್ಟ್. ನೀನು ಕಣ್ಮುಂದೆ ಕಂಡೇ ಅಲ್ವೇನಪ್ಪ, ನಿನ್ನ ಹತ್ರ ಪ್ರೂಫ್ ಇದೆ ಅಲ್ವೇನಪ್ಪ, ಈ ಘಟನೆ ನಡೆದ ದಿನಾನೇ ಠಾಣೆಗೆ ಹೋಗಬೇಕಾಗಿತ್ತು, ಆ ಗಾಡಿ ನಂಬರ್ ಹೇಳಬೇಕಾಗಿತ್ತು, ಯಾವ ಮಗು ನಿನ್ನ ಕಂಡೆ ಏನಂತ ಹೇಳಬೇಕಾಗಿತ್ತು, ಯಾವ ತಿರುವು ಯಾವನೆಷ್ಟು ಸ್ಪೀಡಲ್ಲಿದ್ದ ಅದನ್ನು ಹೇಳಿದ್ದಿದ್ರೆ ಅದು ಹೋರಾಟ ಆಗುತ್ತೆ ಹೊರತು ಅದಾಗಿ ಎಲ್ಲೋ ಆಗಿದೆ, ಯಾವುದೇ ಕಾನೂನಾತ್ಮಕ ಪ್ರಯತ್ನಗಳನ್ನ ನಾನು ಮಾಡದೆ ಈಗ ಎಲ್ಲೊಬ್ಬ ಉಟ್ಕೊಂಡಾದ ತಕ್ಷಣ ನನ್ನೆಲ್ಲ ಆಕ್ರೋಶಕ್ಕೂ ಅವನದೇ ರೂಪ ಕೊಟ್ಬಿಟ್ಟು ಅವನಿಗೆ ಜೈ 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 ಅಂತ ಇದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಯಾರಾದರೂ ಅಂತ ಕೇಶವ್ಜಿ? ಸರ್, ಇದು ಏನೀಗ ಆ ಹೋರಾಟಗಾರರು ಅಂತ ಹೇಳ್ತಾರೋ ಅವರು ಆ ಹುಡುಗಿಯ ಪರ ಹೋರಾಟಗಾರರು ಅಲ್ಲ. ದಿಲೀಪ್ ಸರ್ ಹೇಳಿದಾಗೆ ಅವರದ್ದು ಈಗ ಏನು ಅಂತ ಹೇಳಿದ್ರೆ ಆರೋಪಿಯ ಪರ ಹೋರಾಟ ಇವ್ರದ್ದು. ಏನು ಅಪರಾಧಿ ಆಗ್ಬೇಕಿತ್ತು ಆರೋಪಿಯ ಪರ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದು ಎಲ್ಲಾ ರೀತಿಯಲ್ಲೂ ಕಂಡು ಬಂದಿದೆ. ಮತ್ತೆ ಇದೆಲ್ಲ ಸೋಷಿಯಲ್ ಮೀಡಿಯಾದ ಒಂದು ಕ್ರಿಯೇಟಿವಿಟಿ. ಅವನು ಮಾಡಿಲ್ಲ, ಬೇರೆ ಮಾಡಿದ್ದು ಅಂತ. ಇದು ಚಿನ್ನದ ಬಟ್ಲು ಬೇರೆ ಮಾಡಿದ್ದು ಅಂತ ಹೇಳಿದ್ರೆ ಇದು ಚಿನ್ನದ ಬಟ್ಟಲು, ಅವರಿಗೆ ಊಟಕ್ಕೆ ಚಿನ್ನದ ಬಟ್ಲು ಸಿಕ್ಕಿದೆ, ಅವರಿಗೆ ಊಟಕ್ಕೆ ಚಿನ್ನದ ಬಟ್ಲು ಇದು. ಇದು ಬಟ್ಲಾಗಿ ಸಿಕ್ಕಿದನ್ನು ಅವರು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾರ್ದೋ ಮೇಲೆ ಆರೋಪ ಹಾಕೊಂಡು ತಾವೀಗ ಹೇಳಿದಾಗೆ ಒಬ್ಬ ಅಲ್ಲಿ ಏನು ಆಕ್ಸಿಡೆಂಟ್ ಆಯ್ತು ಅವನು ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಕೂಡ ಅಲ್ಲಿ ಕೂಡ ಅವನೊಂದು ಬೆನಿಫಿಟ್ ಆಫ್ ಏನೋ ಡೌಟ್ ಅನ್ನು ಹೇಳಿದಾಗ ನ್ಯಾಯಾಲಯ ಅವನನ್ನು ಅಕ್ವಿಟ್ ಮಾಡ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಕಾನೂನು ನಿಂತದ್ದು ಅದರಲ್ಲಿ 99 ಆರೋಪಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ನಮ್ಮ ಕಾನೂನು ಇದೆ. ಸಣ್ಣ ಒಂದು ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅಲ್ಲಿ ವ್ಯತ್ಯಾಸಗಳು ಬಂದಾಗ ಅವನು ನಿಜವಾಗಿಯೂ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಸತ್ತಿದ್ರು ಕೂಡ ಒಬ್ಬ ಯಾರಾದ್ರೂ ಕೂಡ ಅವನು ಅಲ್ಲ ಅಂತ ಹೇಳಿದಾಗ ಅದು ಅವನನ್ನು ಎಕ್ವಿಟ್ ಆಗಂತ ಸಂದರ್ಭಗಳು ಇದಾವೆ, ಬೆನಿಫಿಟ್ ಆಫ್ ಡೌಟ್ ಅಲ್ಲಿ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ನಾವೀಗ ಏನು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದವೋ ಅದರಲ್ಲಿ ರಕ್ತ ಸಂಬಂಧಿಕರೇ ಉಲ್ಟಾಗಿದ್ದಾರೆ, ರಕ್ತ ಸಂಬಂಧಿಕರೇ ಆರೋಪಿಯ ಪರವಾಗಿ ಮಾತಾಡಿದ್ದಾರೆ, ರಕ್ತ ಸಂಬಂಧಿಕರೇ ಅದನ್ನು ಅಲ್ಲ ಅಂತ ಅವರು ಅಲ್ಲಗಳಿದಾಗ ಯಾವ ನ್ಯಾಯಾಲಯ ಶಿಕ್ಷೆ ಕೊಡ್ಲಿಕ್ಕೆ ಬರ್ತದೆ ಸರ್ ಹೇಳಿ? ಕರೆಕ್ಟ್. ಆದ್ರ ಮೇಲೆ ಏನು ಐ ವಿಟ್ನೆಸ್ ಗಳಿದ್ದವು ಅವರನ್ನು ಕರೀಲಿಲ್ಲ, ಏನು ಒಳ್ಳೆ ರೀತಿಯ ಸಾಕ್ಷಿಗಳಿದ್ದು ಅದನ್ನೆಲ್ಲ ಹೊರಬಿಟ್ರು, ಪ್ರಾಸಿಕ್ಯೂಷನ್ ಕೂಡ ಇಲ್ಲಿ ವಿಫಲ ಆಗಿದೆ. ಏನು ಮೆಡಿಕಲ್ ಟೆಸ್ಟ್ ಗಳಿದ್ದವೋ ಏನು ಅಲ್ಲಿ ಇದೆಲ್ಲ ಇತ್ತು ಅದನ್ನೆಲ್ಲ ನಾವೆಲ್ಲ ಇದೆಲ್ಲ ಕಳೆದು ಹೋದ ಅಧ್ಯಾಯ ಮಾತಾಡುವಂತದ್ದಲ್ಲ. ಆದ್ರೆ ಅಲ್ಲಿ ನಿಜವಾಗಿಯೂ ಬಹಳ ಲೂಪ್ ಹೋಲ್ಸ್ ಇದ್ದಾವೆ. ಅದನ್ನೇ ಇವರು ಇವತ್ತು ಕಿಟ್ ಮಾಡ್ಕೊಂಡಿದ್ದಾರೆ, ಟೂಲ್ ಕಿಟ್ ಮಾಡ್ಕೊಂಡು ಇವತ್ತು ಯಾರ್ಯಾರೋ ಮೇಲೆ ಗೂಬೆ ಕುರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಸರಿಯಲ್ಲ ಅಂತ ಹೇಳುವಂತ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ಕೇಶವ್ಜಿ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಉಮೇಶ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇನು ಕಾಲ ಮಿಂಚು ಹೋಗಿರಲ್ಲ. ಯಾವುದೇ ಪ್ರಕರಣದಲ್ಲಿ ತಮಗೆ ಅಸಮಾಧಾನಗಳಿದ್ದಾಗ ಬರೀ ಅಸಮಾಧಾನ ಸಾಕಾಗಲ್ಲ, ಆಕ್ರೋಶವೂ ಸಾಕಾಗಲ್ಲ, ದುಃಖವೂ ಸಾಕಾಗಲ್ಲ, ಕೋಪನೂ ಸಾಕಾಗಲ್ಲ, ಒಂದು ರೀತಿಯಲ್ಲಿ ಹತಾಶೆಯೂ ಸಾಕಾಗಲ್ಲ. ಈ ವಿಚಾರಗಳಲ್ಲಿ ಸಾಕಾಗುವುದು ಏನು ಅಂತ ಹೇಳಿದ್ರೆ ಸಾಕ್ಷಿ ಮತ್ತು ಹೋರಾಟ ಮಾಡಬೇಕೆನ್ನುವ ತತ್ವಪೂರ್ಣ ಮನಸ್ಸು. ನಾನು ಇದರಲ್ಲಿ ಹೋರಾಟ ಮಾಡೇ ಮಾಡ್ತೀನಿ, ನ್ಯಾಯ ಪಡ್ತೀನಿ, ನನ್ನ ಒಂದು ಮನಸ್ಸಿಗೆ ಕನ್ವಿನ್ಸ್ ಆಗಿಲ್ಲ ಇದು ಅಂತ ಬಂದಾಗ ಅದರ ದಿಕ್ಕಿನೆಡೆಗೆ ಸಂಶೋಧನೆ ಮಾಡಿಕೊಂಡು ನನ್ನ ಮೊಬೈಲು ಒಂದು ಕ್ಯಾಮ್ರಾದ ಲೆನ್ಸ್ಗೆ ನಾನು ಸಿಂಪತಿ ತೋರಿಸ್ಕೊಂಡು ಬದುಕಬಾರದು. ದೊಡ್ಡ ಹೋರಾಟಗಳು ನಡಿಬೇಕಾದಾಗ ಅದನ್ನು ನ್ಯಾಯಾಲಯದ ಮುಂದೆ ಹರವಬೇಕು, ಅದನ್ನು ಸುರಿಬೇಕು. ಅವ್ರ ಮುಂದೆ ಬಂದು ಇಷ್ಟು ಪ್ರೂಫ್ ಇದೆ ಸ್ವಾಮಿ, ಇದ್ರಲ್ಲಿ ನ್ಯಾಯ ಕೊಡಿಸಿ ಅಂತ ಹೇಳಿ. ಅದರ್ವೈಸ್ ಇದೇ ರೀತಿಯಲ್ಲಿ ಆದಾಗ ಅದು ಒಂದು ರೀತಿ ವಿನಾಕಾರಣದ ಆಕ್ರೋಶವಾಗಿ ಸಮಾಜದಲ್ಲಿ ನೋಡಬಹುದೇ ವಿನಃ ಬೇರೆ ಯಾವ ಆ್ಯಂಗಲಿಂದ ನೋಡೋಕ್ಕಾಗಲ್ಲ. ಈಗಲೂ ಯಾರೂ ಕಾಲ ಮಿಂಚಿಲ್ಲ, ಯಾರು ಬೇಕಾದ್ರೂ ಹೋರಾಟವನ್ನು ಮಾಡಬಹುದು, ಆದರೆ ಪ್ರೂಫ್ ಇಟ್ಕೊಂಡು ಹೋರಾಟವನ್ನು ಮಾಡಬಹುದು. ಈ ದೂರುದಾರ ಏನೋ ಬಂದಿದ್ದಾನೆ, ಅವನೇನೋ ಬುರುಡೆ ತಂದಿದ್ದಾನೆ, 10 ದಿನಗಳ ಕಾಲ SID ಕಸ್ಟಡಿಗೆ ಹೋಗ್ತಾ ಇದ್ದಾನೆ, ಅವನು ಇನ್ನು ಮೇಲೂ ಆತ ಪ್ರೂಫ್ ಇದ್ದರೂ ಕೂಡ ಇಡಬಹುದು. ಇರದೇ ಇದ್ದ ಪಕ್ಷದಲ್ಲಿ ಯಾರ ಮೇಲೆ ಈ ಒಂದು ಗೂಬೆ ಹೋಗಿ ಕೂತಿದೆಯೋ ಇವತ್ತು ಅವರುಗಳು ಕೂಡ ಸುಮ್ಮನೆ ಬಿಡಲ್ಲ. ಅವರುಗಳು ಅವರ ಆಕ್ರೋಶವನ್ನು ಹೊರಹಾಕಿ ಶುರು ಮಾಡ್ತಾರೆ. ಯಾವ ಆಧಾರ ಇಲ್ಲದೆ ಸುಮ್ಮನೆ ವಿನಾಕಾರಣ ಕ್ಷೇತ್ರದ ಹೆಸರು ಹಾಳು ಮಾಡಿದೆಯಲ್ಲಪ್ಪ, ಮಾನನಷ್ಟ ಮೊಕದ್ದಮೆ ಹಾಕಬಹುದು, ಮಾನಸಿಕ ನೋವಾಯಿತು ನನಗೆ ಕಂಪನ್ಸೇಷನ್ ಬೇಕು ಅಂತ ಕೇಳಬಹುದು, ಅದನ್ನೆಲ್ಲ ಕೊಡೋಕ್ಕೆ ಇವರು ರೆಡಿ ಇದ್ದಾರೆ.